We welcome you, Father God. Jesus, God's holy precious Son. ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ನಿನ್ನ ದಯೆ ಎಷ್ಟು ದೊಡ್ಡದು, ನಿನ್ನ ಪ್ರೇಮ ಅಪಾರವಾದದು. ಒಂದು ಕ್ಷಣವೂ ನಮ್ಮನ್ನು ಬಿಟ್ಟು ಬಿಡದಂತೆ ಕಾದಂಥ ದೇವರೇ, ದೇವರೇ, ನಿನ್ನ ವಚನವೇ ನನ್ನ ಕಾಲಿಗೆ ದೀಪವಾಗಿದೆ, ಅದುವೇ ನನ್ನ ಬಾಳಿಗೆ ಬೆಳಕಾಗಿದೆ. ಯೇಸಪ್ಪ ಕರ್ತನೆ, ಬೇಟೆಗಾರನ ಸಕಲ ಬಲೆಗಳಿಂದಲೂ ನಮ್ಮನ್ನು ತಪ್ಪಿಸಿ ಇಲ್ಲಿವರೆಗೂ ಕಾದು ನಡೆಸಿದಂತೆ ಎಬಿನೇಸರೇ, ನಿನ್ನ ಕಣ್ಗಳನ್ನು ನಮ್ಮ ಮೇಲಿಟ್ಟು ನಮ್ಮನ್ನು ಪೋಷಿಸಿದಾತನೇ ನಿಮಗೆ ಸ್ತೋತ್ರ ರಾಜ. ಸ್ತೋತ್ರ ಕರ್ತನೆ. ಯಾವುದಕ್ಕೂ ಕೊರತೆ ಬೀಳದೆ ಇಲ್ಲಿವರೆಗೂ ನಮ್ಮನ್ನು ನೋಡ್ಕೊಂಬಂದಿದ್ದಾರೆ ನಮ್ಮ ದೇವರು. ಆತನು ಎಷ್ಟು ಉನ್ನತನಾದಂಥವನು. ಸ್ತೋತ್ರ ಸ್ವಾಮಿ. ವಿ ವರ್ಷಿಪ್ ಯು ಲಾರ್ಡ್. ವಿ ಗಿವ್ ಯು ಆಲ್ ದಿ ಆನರ್ ಮಾಸ್ಟರ್. ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ ಅಪಾರವಾದದು. ದೇವ, ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ ಅಪಾರವಾದದು. ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವನೇ. ಒಂದು ಕ್ಷಣ ನಮ್ಮನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಕೈಗಳನ್ನೇ ಸೇರೋಣ. ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ, ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ. ಕೈಗಳನ್ನೆತ್ತಿ ಹೇಳಿ. ಓ ಯಸ್ ಜೀಸಸ್. ಆರಾಧನೆ ಸ್ವಾಮಿ ನನ್ನ ಕರ್ತನಿಗೆ.
ಜೀಸಸ್. ಥ್ಯಾಂಕ್ ಯು ಫಾದರ್ ಗಾಡ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಕರ್ತನೆ. ಆತನಿಗೆ ಹೇಳಿ ಸ್ತೋತ್ರ ರಾಜ, ನೀನು ಮಾಡಿದ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ ಕರ್ತನೆ, ಸ್ತೋತ್ರ ಅಂತ ಬಾಯ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಬಲಿಗಳನ್ನು ಅರ್ಪಿಸೋದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೇವಲ್ಲ. ಥ್ಯಾಂಕ್ ಯು ಫಾದರ್ ಗಾಡ್. ಸ್ತೋತ್ರ ಯೇಸಪ್ಪ, ನೀನು ಮಾಡಿದಂಥ ಸಕಲ ಉಪಕಾರಗಳಿಗೋಸ್ಕರ ಸ್ತೋತ್ರ ಕೊಡ್ತಾನೆ. ಥ್ಯಾಂಕ್ ಯು ಜೀಸಸ್. என்னை நடத்தும் என் இயேசு ராஜா, உமக்கு நன்றி இயேசப்பா. எனக்குள் வாழும் என் இனியா, உமக்கு நன்றி தகப்பனே. ಕೈಗಳನ್ನೆತ್ತಿ ಹೇಳೋಣ. பாவமெல்லாம் தூய வாழ்வு வாழ செய்பவரே, பாவமெல்லாம் தூய வாழ்வு வாழ செய்பவரே, பூவாய் மலர்ந்து பூத்து குலுங்கி மலர செய்பவரே,
எனக்குள் வாழும் எந்த நேசா நேசா உமக்கு நன்றி ஐயா, உமக்கு நன்றி ஐயா. நடத்துபவரே, கரம் பிடித்து எல்லோரும் பாடுங்கள், அவரை நோக்கி பாடுங்கள். உமக்கு நன்றி, உமக்கு நன்றி. இருந்தவரே, இருப்பவரே, வருபவரே, இருந்தவரே, இருப்பவரே, இனிமேலும் இயேசுவே வருபவரே, நன்றி, உமக்கு நன்றி, நன்றி, உமக்கு நன்றி. இயேசுவே, எல்லா காலத்திலும் எல்லா வேலையிலும் ஆண்டவரே நாங்கள் உண்மையே நம்புகிறோம் ஆண்டவரே. Psalms 27:14 சொல்லுகிறது, ட்ரஸ்ட் இன் த லார்ட், ஹேவ் ஃபேத், டு நாட் டிஸ்பேர். ಟ್ರಸ್ಟ್ ಇನ್ ದ ಲಾರ್ಡ್ என்று சொல்கிறது. ಲಾರ್ಡ್ ಎಲ್ಲ ಸಮಯದಲ್ಲೂ ದೇವರೇ ನಾವು ನಿಮ್ಮನ್ನೇ ನಂಬಿದ್ದೇವೆ ತಂದೆ ಯೇಸುವೆ. ಸಾವಿರ ಸಾವಿರ ಶುಭವು ಅನುದಿನವೂ ನಮ್ಮ ಆವರಿಸಲು ಕೃಪೆಯೂ ಕರುಣೆ ಪ್ರೀತಿಯು ತೋರುವ ನಮ್ಮ ಕರ್ತನೆ, ನಿಮಗೆ ಸ್ತೋತ್ರ ತಂದೆ. ಲಾರ್ಡ್ ವಿ ವೆಲ್ಕಮ್ ಯು.
ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ಎಬಿನೇಸರೇ, ಒಳ್ಳೆ ಎಬಿನೇಸರಾಗಿ ವರ್ಣಿಸಲು, ಒಳ್ಳೆ ಎಬಿನೇಸರಾಗಿ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳ ನಾಕೇ. ಅಹತ್ಯ ಮೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳ ನಾಕೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳ ನಾಕೇ. ಅಹತ್ಯ ವೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳ ನಾಕೇ. ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವರ್ಣಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬಿನೇಸರಾಗಿ ನಡೆಸುವೆ. Yes, Lord. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳ ನಾಕೇ. ಒಣಗಿದ ಸಮಯ ಸಾಯದಂತೆ ನನ್ನ ಓರುವ ನಿನ್ ಕರಗಳ ನಾಕೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳ ನಾಕೇ. ಒಣಗಿದ ಸಮಯ ಸಹಾಯದಂತೆ ನನ್ನ ಓರುವ ನಿನ್ ಕರಗಳ ನಾಕೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸಿದ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸಿದ ಒಳ್ಳೆಯ ಪ್ರಿಯ ಕರ್ತನೇ. ಮರಣ ಹಾದಿಯಲ್ಲಿ ನಾವು ನಡೆಯುವಾಗ ಕಾಪಾಡುವ ನಿನ್ ಕರಗಳ ನಾಕೇ. ಒಣಗಿದ ಸಮಯ ಸಾಯದಂತೆ ನನ್ನ ಓರುವ ನಿನ್ ಕರಗಳ ನಾಕೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸಿದ ಒಳ್ಳೆಯ. ಎಲ್ಲರೂ ಆಡಿರಿ.
ನಮ್ಮರಾದ ಜೀವಿತವ ಮಧುರವಾಗಿ ಮಾರ್ಪಡಿಸಿದ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ಬಿನೇಸರಾಗಿ ಪುನರುತ್ಥಾನನಾದ ನಮ್ಮ ಕರ್ತನಾದ ಯೇಸುವನ್ನು ನೋಡಕ್ಕೆ ಬಂದಿದ್ದೀವಿ. ಆತನಿಂದಲೇ ನಮಗೆ ಉತ್ತರ, ಆತನೇ ನಮಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ, ಆತನೇ ನಮಗೆ ಎಲ್ಲವೂ. ಇಲ್ಲಿ ಆತನೇ ಇರೋದು. ಆತನನ್ನು ಇರುವಾಗ ನಾವು ಬೇರೆದನ್ನು ಚಿಂತಿಸೋದೇ ಬೇಡ, ಕರ್ತನೊಬ್ಬನನ್ನೇ ಚಿಂತಿಸೋಣ, ಆತನ ಬಗ್ಗೆನೇ ನಾವು ಧ್ಯಾನ ಮಾಡೋಣ. ಎಲ್ಲರೂ ಭಯಭಕ್ತಿಯಿಂದ ಪ್ರಾರ್ಥನೆಯೊಂದಿಗಿರೋಣ. ನಾವು ಇವಾಗ ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗುವ ಮೊದಲು ಕೂಡ ನಾವು ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಕರ್ತನು ನಮ್ಮೊಂದಿಗೆ ವಾಕ್ಯದೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಲಿ. ನಾವೆಲ್ಲರೂ ಈ ಸಮಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬಲಹೀನರಾಗಿದ್ದೀವಿ, ನೊಂದಿದ್ದೀವಿ. ನಮ್ಮ ಮನಸ್ಸುಗಳು, ನಮ್ಮ ಎಲ್ಲ ರೀತಿಯ ಒಂದು ಯೋಚನೆಗಳು ಕುಗ್ಗಿ ಹೋಗಿರಬಹುದು. ಆದರೆ ಕರ್ತನು ಈ ದಿನದಲ್ಲಿ ಅದನ್ನು ಎಬ್ಬಿಸಲು ಶಕ್ತನಾಗಿದ್ದಾನೆ. ನಂಬ್ತೀರಾ? ಕರ್ತನ ಈ ದಿನದಲ್ಲಿ ನಮ್ಮೆಲ್ಲರನ್ನು ಬಲಪಡಿಸಲು ಶಕ್ತನಾಗಿದ್ದಾನೆ. ಆ ನಾವು ಕರ್ತನನ್ನು ಮಹಿಮೆಗೊಳಿಸುವಾಗ ನಾವೆಲ್ಲರೂ ಉತ್ಸಾಹದಿಂದ ವಾಕ್ಯಕ್ಕೆ ಗಮನ ಕೊಟ್ಟು, ವಾಕ್ಯ ನಮ್ಮದಲ್ಲ ಆತನದು, ಆ ವಾಕ್ಯಕ್ಕೆ ಗೌರವ ಕೊಡೋಣ. ಆ ವಾಕ್ಯಕ್ಕೆ ನಾವು ಬೆಲೆ ಕೊಟ್ಟು ಆ ವಾಕ್ಯವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕಲು ನಾವು ಪ್ರಯತ್ನಿಸೋಣ. ವಾಕ್ಯ ನಮ್ಮಲ್ಲಿ ಮಾತನಾಡೋದಕ್ಕಾಗಿ ಭಯಭಕ್ತಿಯಿಂದ ದೇವರಲ್ಲಿ ಕೇಳಿಕೊಳ್ಳೋಣ. ಒಂದೇ ಒಂದು ನಿಮಿಷಗಳ ಕಾಲ ಕರ್ತನಿಗೆ ನಮ್ಮನ್ನು ಒಪ್ಪಿಸೋಣ. ನಮ್ಮ ಹೃದಯವನ್ನು ಆತನೇ ಆಳಲಿ. ನಾವು ಕೇಳೋ ವಾಕ್ಯ ಆಗಿರ್ಬೋದು, ಹೇಳೋ ವಾಕ್ಯ ಆಗಿರ್ಬೋದು, ಆತನೇ ಮಾತನಾಡಲಿ. ಆತನೇ ನಮ್ಮ ಮನಸ್ಸು, ದೇಹ, ಸರ್ವೇಂದ್ರಿಯಗಳನ್ನು ಆಳಲಿ ಅಂತ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಕರ್ತನೆ, ಪರಲೋಕ ತಂದೆಯೇ, ನಮ್ಮನ್ನು ಪ್ರೀತಿಸುವ ಯೇಸುವೆ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನೀನೇ ನಮ್ಮ ಬಾಯಾಗಿ ಮಾತನಾಡಿ ಬಂದ ಜನಗಳ ಮನಸ್ಸನ್ನು ಸಂತೈಸುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅವರ ಸಮಸ್ಯೆಗಳಿಗೆ ನೀನು ಉತ್ತರವಾಗುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ರಾಜ. ಪವಿತ್ರಾತ್ಮ ದೇವರೇ, ಯಾರ್ಯಾರು ಯಾವ್ಯಾವ ದುಃಖದಲ್ಲಿ, ಕಷ್ಟದಲ್ಲಿ ಬಂದಿದ್ದಾರೆ ಅಥವಾ ನೋವಲ್ಲಿ ಬಂದಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಕರ್ತನೆ. ಆದರೆ ಎಲ್ಲವನ್ನು ಅರಿತ ದೇವರು, ಹೃದಯಗಳನ್ನೇ ಶೋಧಿಸುವ ದೇವರು ನೀನು ನಮ್ಮ ಮಧ್ಯದಲ್ಲಿದ್ದು ಪ್ರತಿಯೊಬ್ಬೊಬ್ಬರು ಈ ಸಮಯದಲ್ಲಿ ಮುಟ್ಟಿ ವಾಕ್ಯದಿಂದ ಬಲಪಡಿಸು ರಾಜ. ನಿನ್ನ ವಾಕ್ಯ, ಯಾಕಂದರೆ ನೀನು ವಾಕ್ಯವಾಗಿದ್ದೀಯ ರಾಜ. ವಾಕ್ಯದ ಆಗಿರುವ ದೇವರು ನೀನು ಈ ಸಮಯದಲ್ಲಿ ಅವರನ್ನು ವಾಕ್ಯದೊಂದಿಗೆ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ, ವಾಕ್ಯದಲ್ಲಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಿನಗಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ಕರ್ತನೆ, ಮಗುವಿಂದ ಹಿಡಿದು ಕರ್ತನೆ ವಯಸ್ಸಾದ ಅಪ್ಪ ಅಮ್ಮನವರೆಗೂ ಕೂಡ ಕರ್ತನೆ ಪ್ರತಿಯೊಬ್ಬರನ್ನು ಆಳ್ವಿಕೆ ನಡೆಸು ಕರ್ತನೆ. ಪ್ರತಿಯೊಬ್ಬರ ಮನಸ್ಸು, ದೇಹ, ಸರ್ವೇಂದ್ರಿಯಗಳು ನಿನಗೆ ಅರ್ಪಿತವಾಗಲಿ ಪವಿತ್ರಾತ್ಮ ದೇವರೇ. ನಿನಗಾಗಿ ಬದುಕುವಂತೆ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಇಲ್ಲಿಂದ ಹೋಗುವಾಗ ಅವರು ನಿನ್ನನ್ನು ಕರ್ತನೆ ಹೊಂದಿಕೊಂಡು ಹೋಗುವಂತೆ, ಯಾವತ್ತೂ ಕೂಡ ನಿನ್ನನ್ನು ಅಗಲದಂತೆ ಕರ್ತನೆ ನಿನ್ನ ರಕ್ತಕೋಟೆಯಿಂದ ಮುಚ್ಚಿ ಮರೆ ಮಾಡಿ ನಡೆಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನೀನು ಎಲ್ಲವನ್ನೂ ಮಾಡಲು ಶಕ್ತನಾದ ದೇವರಂತ ನಂಬಿದ್ದೀವಿ ಅಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಏಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಾವು ನಂಬಿಕೆಯಿಂದ ಎಲ್ಲರೂ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆಯೇ. ನಿಮಗೆ ಸ್ತೋತ್ರ ರಾಜ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಇವತ್ತು ದೇವರ ವಾಕ್ಯನ ಕೇಳಬೇಕಂದ್ರೆ ನನಗೆ 28ನೇ ತಾರೀಕಿಗೆ ನಿಜವಾಗಿ ಮೆಸೇಜ್ ಕೊಡುವಂಥ ಪಾಸ್ಟರ್ ಹೇಳಿದರು. ಆ್ಯಕ್ಚುಲಿ ಹೋದ ತಿಂಗಳು ಅವತ್ತು ನಾನು ದೇವ್ರ ಹತ್ರ ಆ ಭಾನುವಾರದ ಸಾಯಂಕಾಲದಲ್ಲಿ ನಾನು ವಾಕ್ಯ ಕೊಡಬೇಕಾಗಿತ್ತು. ಆಗ ನಾನು ದೇವ್ರ ಹತ್ರ ಕೇಳಿದೆ, ಏನು ಕೊಡಲಿ ದೇವರೇ ಇವಾಗ ವಾಕ್ಯ, ನನಗೇನು ಗೊತ್ತಿಲ್ಲ, ನೀನು ಏನು ವಾಕ್ಯ ಹೇಳ್ತೀಯೋ ಅದನ್ನೇ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದರು, ಇಂದಿನ ಪರಿಸ್ಥಿತಿಯ ಬಗ್ಗೆ, ಈ ಸಮಯದಲ್ಲಿ ನಡೀತಿರುವ ಪರಿಸ್ಥಿತಿಯ ಬಗ್ಗೆ ವಾಕ್ಯ ಕೊಡಬೇಕು. ಅದಲ್ಲದೆ ಆವಾಗ ನಾವು ಹೇಗಿರಬೇಕು, ಈ ಪರಿಸ್ಥಿತಿಯನ್ನು ಎದುರಿಸಲು ನಾವು ಹೇಗಿರಬೇಕು ಅಂತ. ಅದು ನನಗೆ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡದಾದ ಒಂದು ಕಾರ್ಯ ನಡೀತದೆ ಅಂತ ನನಗೇನು ಗೊತ್ತಿರಲಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಸಡನ್ನಾಗಿ ನಾವು ದೊಡ್ಡದಾದದನ್ನು ನಾವು ಕಳ್ಕೊಂಡಿದ್ದೀವಿ. ದೇವರು ನಮಗೆ ದೊಡ್ಡದಾಗಿ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದರು, ಅದನ್ನು ಕಳ್ಕೊಂಡಿದ್ದೀವಿ. ಆದರೆ ದೇವರು ನನಗೆ ಅದಕ್ಕಿಂತ ಮುಂಚೆನೇ ಹೇಳಿದರು, ಈ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ
ನೀವು ಹೇಗಿರಬೇಕು, ದೇವರ ಮಕ್ಕಳಾಗಿರುವ ನಾವುಗಳು ಹೇಗಿರಬೇಕು ಅಂತ ದೇವರೇ ನನಗೆ ಮಾತನಾಡೋಕ್ಕೆ ಹೇಳಿದರು. ಆಗ ದೇವ್ರ ಹತ್ರ ನಾನು ಆ ವಾಕ್ಯಗಳನ್ನು ಕೇಳ್ತಾ ಇದ್ದೆ. ದೇವರು ಆವತ್ತು ಸಮಯದಲ್ಲಿ ಹೇಳಿದರು, ಈ ಒಂದು ಅನಿಶ್ಚಿತವಾದ ಒಂದು ಜಗತ್ತು, ಅಂದರೆ ನಿಶ್ಚಿತನೇ ಇಲ್ಲ. ಇವತ್ತು ನಾವು ಇರ್ತೀವಿ, ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಇವತ್ತು ಎಲ್ಲವೂ ನಮ್ಮ ಹತ್ರ ಇದೆ, ನಾಳೆ ಅದೆಲ್ಲವೂ ನಮ್ಮ ಹತ್ರ ಇರುತ್ತೋ ನಮ್ಗೆ ಗೊತ್ತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗಿರಬೇಕು, ನಮ್ಮ ಹೃದಯ ಹೇಗಿರಬೇಕು, ನಾವು ಇನ್ನೊಬ್ಬರೊಂದಿಗೆ ಯಾವ ರೀತಿಯಾಗಿರಬೇಕು ಅಂದ್ಕೊಂಡು ಈ ಕಳವಳಕಾರಿಯಾದ ಜಗತ್ತಿನಲ್ಲಿ ನಾವು ಹತಾಶೆಯಿಂದ ಬದುಕೋರಾಗಿದ್ದೀವಿ. ನಿಜವಾಗ್ಲೂ ನಮ್ಮಲ್ಲಿ ತುಂಬ ಹತಾಶೆ ಈ ಸಮಯದಲ್ಲಿ ತುಂಬಿಕೊಂಡಿದೆ. ಆದರೂ ಕೂಡ ನಾವು ಯಾರನ್ನು ನಂಬಿ ಬದುಕಬೇಕು? ನಮಗೆ ಒಂದು ಪರ್ಮನೆಂಟ್ ಆದ ಗ್ಯಾರಂಟಿ ಇದೆ. ಯಾವುದದು? ನಮ್ಮ ಸತ್ಯವೇದ. ಅದರಲ್ಲಿರುವ ಒಂದೊಂದು ವಾಕ್ಯಗಳು ದೇವರೇ ಅಲ್ವಾ? ಅದೇ ನಮ್ಮಲ್ಲಿ ಮಾತನಾಡಿ ನಮ್ಮನ್ನು ನಡೆಸೋದು. ಯಾರೇ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು, ಎಂಥ ಸಂಪತ್ತೇ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು, ಆದರೆ ಇದು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಮಗೆ ವಾಗ್ದಾನ ಮಾಡಿದೆ. ನಿಮಗೂ ಗೊತ್ತು, ನಮಗೂ ಗೊತ್ತು. ಇಷ್ಟು ದಿವಸನೂ ನಮ್ಮನ್ನು ಕಾಪಾಡಿಕೊಂಡು ಬಂದಿರೋದು, ನಮ್ಮನ್ನು ನಡೆಸಿಕೊಂಡು ಬಂದಿರೋದು, ಪೋಷಿಸಿಕೊಂಡು ಬಂದಿರೋದು ಈ ಸತ್ಯವೇದವೇ. ಇದು ಮಾತ್ರ ಸದಾ ಕಾಲಕ್ಕೂ ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ ಅಲ್ಲ. ಇದು ನಮಗೆ ಯುಗಾಂತ್ಯಕ್ಕೂ ನಮಗೆ ದೇವ್ರು ಕೊಟ್ಟ ಗ್ಯಾರಂಟಿ ಆಗಿದೆ. ಆದ್ದರಿಂದ ನಾವು ಇದರಲ್ಲಿ ಆತುಕೊಳ್ಳೋಣ. ನಮ್ಮ ನಂಬಿಕೆ ಮತ್ತು ನಮ್ಮ ಎಲ್ಲ ರೀತಿಯ ಮನಸ್ಥಿತಿಯನ್ನು ಇದಕ್ಕೆ ಒಪ್ಪಿಸೋಣ. ಇದು ನಮ್ಮನ್ನು ಆಳುತ್ತೆ. ನಾವು ಒಪ್ಪಿಸಿಕೊಟ್ಟಾಗ ಮಾತ್ರ ನಮ್ಮನ್ನು ಸತ್ಯವೇದ ವಾಕ್ಯಗಳು ಆಳೋಕ್ಕೆ ಸಾಧ್ಯ. ನಾವೇ ಮಾಡ್ತೀವಂತ ಹೋದರೆ ಖಂಡಿತ ಸಾಧ್ಯವಿಲ್ಲ. ನಮ್ಮಿಂದ ಏನಾದರೂ ಸಾಧ್ಯ ಇದೆಯಾ? ಯಾಕಂದರೆ ನಾವು ಬರೀ ರಕ್ತ ಮಾಂಸಧಾರಿಗಳು. ನಮ್ಮಲ್ಲಿ ಯಾವುದೇ ರೀತಿ ಇದೆ, ರಕ್ತ ಮಾಂಸಧಾರಿಗಳೆಲ್ಲ ಅದು ಕೆಲವೇ ಕ್ಷಣದಲ್ಲಿ ಮಾಯವಾಗ್ಬೋದು. ಆದರೆ ನಮ್ಮ ಕರ್ತನ ವಾಕ್ಯ ಯಾವತ್ತೂ ನಮ್ಮಿಂದ ಅಗಲೋದಿಲ್ಲ, ಅದು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಾವಿವಾಗ ದೇವರ ವಾಕ್ಯದೊಂದಿಗೆ ನೋಡೋಣ. ಕೀರ್ತನೆ ಸ್ಯಾಮ್ಸ್ 46 1 ಮತ್ತು 2ನೇ ವಾಕ್ಯ. ಕೀರ್ತನೆ 46ನೇ ಅಧ್ಯಾಯ 1 ಮತ್ತು 2ನೇ 46ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಎಂಥ ವಾಗ್ದಾನ ಅಲ್ವಾ? ಎಂಥ ನಮಗೆ ಎಷ್ಟು ಒಂದು ಬಲ ಕೊಡುತ್ತದೆ ಈ ವಾಕ್ಯವನ್ನು ಓದಿದಾಗ. ದೇವರು ನಮಗೆ ಏನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾರೆ. ಎಷ್ಟು ಜನಕ್ಕೆ ದೇವರೇ ಆಶ್ರಯ ದುರ್ಗವಾಗಿದ್ದಾರೆ? ಅಥವಾ ಎಷ್ಟು ಜನರಿಗೆ ನಿಮ್ಮ ದುಡ್ಡೋ ಸಂಪತ್ತೋ ಅಥವಾ ಗಂಡನೋ ಹೆಂಡತಿಯ ಮಕ್ಕಳ ಆಶ್ರಯ ದುರ್ಗವಾಗಿದ್ದಾರೆ? ಅಲ್ವಾ? ಯಾರಿಲ್ಲ. ನಮಗೆ ದೇವರೊಬ್ಬರೇ ಆಶ್ರಯ ದುರ್ಗ. ಅವರನ್ನು ಬಿಟ್ಟರೆ ನಮಗೆ ಆಶ್ರಯ ಕೊಡೋರು ಖಂಡಿತವಾಗಲೂ ಯಾರೂ ಇಲ್ಲ. ಆದ್ದರಿಂದ ಆತನೇ ನಮಗೆ ವಿಶೇಷವಾದ ಸಹಾಯಕನು. ನಾವು ಹೋದಲ್ಲೆಲ್ಲ ಬರಬೇಕಂದ್ರೆ ದೇವರೊಬ್ಬರೇ ಸಾಧ್ಯ. ನಾವು ಹೋದಲ್ಲೆಲ್ಲ ನಮ್ಮ ಮನೆಯವರು ನಮ್ಮ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಕರ್ತನ ವಾಕ್ಯ ಅದನ್ನೇ ಹೇಳ್ತದೆ. ಇಕ್ಕಟ್ಟಿನಲ್ಲಿ ನಮಗೆ ಆತನೇ ಸಹಾಯಕನಾಗಿದ್ದಾನೆ. ಭೂಮಿಯು ಮಾರ್ಪಟ್ಟರೂ ಕೂಡ, ಬೆಟ್ಟಗಳು ಕದಲಿದರೂ ಕೂಡ, ಬೆಟ್ಟಗಳು ಮುಳುಗಿ ಹೋದರೂ ಕೂಡ ದೇವರ ವಾಕ್ಯ ಯಾವತ್ತೂ ನಮ್ಮನ್ನು ಕೈ ಬಿಡೋದೇ ಇಲ್ಲ. ಆದರೆ ನಮಗೆ ಯಾವ ಥರದ ಭಯವಿಲ್ಲ. ಎಲ್ಲರೂ ದೇವರ ವಾಕ್ಯದಲ್ಲಿ ಆತುಕೊಳ್ಳಿರಿ. ಪ್ರತಿದಿನವೂ ದೇವರ ವಾಕ್ಯವನ್ನು ಓದಿ ಅಂತ ನಾನು ಹೇಳ್ತಾ ಇದ್ದೀನಿ. ದೇವರ ವಾಕ್ಯವನ್ನು ಓದಿ ಒಂದೊಂದು ವಾಕ್ಯಗಳನ್ನ ಅರಿಕೆ ಮಾಡಿ, ದೇವರೇ ಈ ಥರ ಹೇಳಿದೆಯಲ್ಲ, ನೀನು ನಮಗೆ ಇಕ್ಕಟ್ಟಿನಲ್ಲಿ ಸಹಾಯಕ ಅಂತ. ನನಗೆ ಈ ರೀತಿ ಇಕ್ಕಟ್ಟಿದೆ ಕರ್ತನೆ, ಇವಾಗ ನನಗೆ ಸಹಾಯ ಮಾಡು ಪವಿತ್ರಾತ್ಮ ದೇವರೇ. ಈ ರೀತಿ ನನಗೆ ಸಮಸ್ಯೆಗಳು ಸುತ್ತುವರಿತಾ ಇದೆ, ನೀನು ಬಂದು ಕರ್ತನೆ ಈ ಸಮಸ್ಯೆಗಳಿಂದ ನನ್ನನ್ನು ಬಿಡಿಸು. ಸಮಸ್ಯೆಗಳನ್ನು ತರುವವರನ್ನು ಕರ್ತನೆ ನೀನು ಮಾರ್ಪಡಿಸು ಕರ್ತನೆ ಅಂತ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲೂ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಆಮೇನ್ ಅಲ್ವಾ? ಈಗ ನಾವು ಮ್ಯಾಥ್ಯೂ ಚಾಪ್ಟರ್ ಮತ್ತಾಯನಿಗೆ ಬರೆದ ಪತ್ರಿಕೆ, ಮತ್ತಾಯನು ಬರೆದ ಪತ್ರಿಕೆ 6ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದೋಣ. ಆ ವಾಕ್ಯದಲ್ಲಿ ದೇವರು ನಮ್ಗೆ ಏನು ಮಾತಾಡ್ತಾರೆ ನೋಡೋಣ. ಅಲ್ವಾ? ಈ ವಾಕ್ಯ ಹೇಳ್ತದೆ, ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಎಷ್ಟು ಜನ ಮಧ್ಯಾಹ್ನ ಹೋಗಿ ಏನು ಅಡುಗೆ ಮಾಡಬೇಕಂತ ಯೋಚಿಸ್ಕೊಂಡು ಬಂದಿದ್ದೀರಾ? ಏನು ತಯಾರು ಮಾಡ್ಕೊಂಡು ಬಂದಿದ್ದೀರಾ ಹೇಳಿ? ನಾವು ಇದುವರೆಗೆ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಆ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ವಿ, ನಾವು ಒಂದು ದಿವಸ ಒಂದು ಹಬ್ಬ ಆಗಲಿ ಅಥವಾ ಒಂದು ಯಾವುದೇ ದಿನ ಆಗಲಿ ಮೊದಲಿನ ದಿನ ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಏನು ನಾವು ಅಡುಗೆ ಮಾಡಬೇಕಂತ ಯೋಚಿಸಿದ್ದೇ ಇಲ್ಲ. ನಮ್ಮ ಮನೇಲಿ ಅದಕ್ಕೆ ಅವಕಾಶನೇ ಇಲ್ಲ. ಏನಾದರೂ ಒಂದು ವೇಳೆ ಕೇಳಕ್ಕೆ ಹೋದ್ರೂ ನಮ್ಮ ಯಜಮಾನ್ರು ಆವಾಗಲೇ ಹೇಳ್ತಾಯಿದ್ರು, ನಾಳೆ ತಾನೇ, ನಾಳೆ ನೋಡ್ಕೊಳ್ಳೋಣ, ಈಗ ಫಸ್ಟು ದೇವರ ಇದಕ್ಕೆ ರೆಡಿ ಆಗು, ಈ ಥರನೇ ಹೇಳ್ತಾಯಿದ್ರು. ಅದರಿಂದ ಅದು ನಮ್ಮ ಎಲ್ಲರಿಗೂ ರೂಢಿಯಾಗಿ ಬಂದುಬಿಡ್ತು. ಆದ್ದರಿಂದ ನಾಳಿನ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿಲ್ಲ, ಅದನ್ನು ಆತನೇ ಇದು ಮಾಡ್ತಾನೆ. ನಾಳೆ ದಿನ ನಮಗೆ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ? ಆತನಿಗೆ ಮಾತ್ರ ಗೊತ್ತಿದೆ. ಆದ್ದರಿಂದ ಆತನ ಅದನ್ನು ಸರಿಯಾದ ಸಮಯದಲ್ಲಿ ನಮಗೆ ಒದಗಿಸಿಕೊಡುವನಾಗಿದ್ದಾನೆ. ಎಲಿಯನಿಗೆ ಕಾಗೆಯ ಮೂಲಕ ಊಟ ಕೊಟ್ಟ ದೇವರು ನಮಗೆ ಕೊಡಲ್ವಾ?
ಖಂಡಿತವಾಗ್ಲೂ ಎಲ್ಲವನ್ನು ಕೊಡ್ತಾನೆ. ಊಟ ಮಾತ್ರ ನಮ್ಮ ಜೀವನ ಅಲ್ಲ. ಮೊದಲನೇದಾಗಿ ನಮಗೆ ಬೇಕಾಗಿರೋದು ಇದು. ನಾವು ಇದನ್ನು ಮಾತ್ರ ಅನುಸರಿಸಬೇಕು. ಈ ಸತ್ಯವೇದವನ್ನು ಯಾರಾದರೂ ಮರೆತರೆ, ಇಲ್ಲಿ ನಿಮ್ಮನ್ನು ಆರಿಸಿಕೊಂಡು ಆತನ ರಕ್ತ ಕೊಟ್ಟು ಆರಿಸಿಕೊಂಡು ಕರೆದುಕೊಂಡು ಬಂದಿದ್ದಾರೆ, ಇದನ್ನು ನೀವು ಮರೆತು ಬಿಟ್ಟರೆ ಖಂಡಿತವಾಗಲೂ ತುಂಬ ಕಷ್ಟವಾಗುತ್ತದೆ. ಇದನ್ನು ಮರೆತವರಿಗೆ ಯಾವ ರೀತಿ ನನಗೆ ಏನು ಹೇಳಬೇಕಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಇದನ್ನು ಮರೆಯಬೇಡಿ. ಈ ವಾಕ್ಯವನ್ನು ಆತುಕೊಳ್ಳಿ. ಕರ್ತನ ವಾಕ್ಯ ನಮ್ಮನ್ನು ಸದಾ ಎಲ್ಲ ರೀತಿಯಲ್ಲೂ ಆಶೀರ್ವದಿಸೋದು ಮಾತ್ರ ಅಲ್ಲ, ನಮ್ಮನ್ನು ದಿನ ದಿನವೂ ನಡೆಸ್ತದೆ. ಅದು ನಾಳಿನ ವಿಷಯವನ್ನು ನಾವು ಚಿಂತೆ ಮಾಡಬಾರ್ದು. ನಾಳಿನ ದಿನಕ್ಕೆ ಅದೇ ನಮ್ಮನ್ನು ನೋಡ್ಕೋತದೆ. ನಾಳಿನ ದಿನ ಏನಾಗಬೇಕು, ಒಂದೊಂದು ದಿವಸ ನಾವು ಯೋಚಿಸಿದ್ದು ಕೂಡ ಉಲ್ಟಾಗುತ್ತೆ ಅಲ್ವಾ. ನಾಳಿನ ದಿವಸ ಈ ಥರ ಆಗುತ್ತೆ ಅಂತ ನಾವು ಯೋಚಿಸ್ತೀವಿ, ನಾಳೆ ಇದನ್ನು ಮಾಡಬೇಕು ಅಂದ್ಕೋತೀವಿ, ಕೊನೆ ಸಮಯದಲ್ಲಿ ಅದನ್ನು ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ನಾವು ಯೋಚಿಸೋದು ಯಾವುದೂ ನಡೆಯಲ್ಲ. ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಎಷ್ಟೋ ಉನ್ನತವಾಗಿವೆ ಅಲ್ವಾ. ಹಾಡಿಗೂ ಆನೆಗೂ ಇರುವಷ್ಟು ಅಂತರ ಇದೆ ಅಂತ ಹೇಳ್ತಾರೆ ದೇವರ ವಾಕ್ಯ ಆ ರೀತಿ ಹೇಳ್ತದೆ. ಆದ್ದರಿಂದ ನಾವು ನಾಳಿದನ್ನು ನಾವು ಯೋಚಿಸದೆ ಈ ದಿನದಲ್ಲಿ ನಾವು ಕರ್ತನನ್ನು ಆತುಕೊಳ್ಳೋಣ. ಈ ದಿನದಲ್ಲೂ ಕೂಡ ಯಾರು ಕರ್ತನನ್ನು ನಿಜವಾದ ಪ್ರೀತಿಯಿಂದ ನೀವು ದೇವರನ್ನು ಸ್ವೀಕರಿಸಿರಲಿಲ್ಲ ಅಂದರೆ, ನಿಜವಾದ ಪ್ರೀತಿಯಿಂದ ನಿಮ್ಮ ತಪ್ಪುಗಳನ್ನ ಅರಿಕೆ ಮಾಡಿ ದೇವರನ್ನು ಆತುಕೊಂಡಿಲ್ಲ ಅಂದರೆ, ಖಂಡಿತವಾಗಲೂ ಈ ಸಮಯನೂ ನಿಮಗೆ ಮೀರಿ ಹೋಗಿಲ್ಲ. ಈ ಸಮಯಲಾದರೂ ನೀವು ದೇವರಿಗೆ ಒಪ್ಪಿಸಿಕೊಡಿ. ನಿಮ್ಮನ್ನು ದೇವರು ಆಳಿ, ನಿಮ್ಮ ಜೀವನವನ್ನು ದೇವರು ಒಳ್ಳೆಯದಾಗಿ ಮಾರ್ಪಡಿಸಲು ಶಕ್ತನಾಗಿದ್ದಾರೆ. ಎಲ್ಲ ಪಾಪಗಳನ್ನು ಆತನ ರಕ್ತ ಶುದ್ಧಿಪಡಿಸ್ತದೆ ಅಂತ ವಾಕ್ಯ ಹೇಳ್ತಿದೆ ಅಲ್ವಾ. ನಿನ್ನ ಪಾಪ ಕಡು ಕೆಂಪಗಾಗಿದ್ದರೂ ಹೇಳಿ, ದೇವರು ಮಾಡ್ತಾರೆ. ಆದ್ದರಿಂದ ನಮ್ಮನ್ನು ದೇವರು, ನಮ್ಮ ಪಾಪ ಎಷ್ಟೇ ಇರ್ಬೋದು, ಹೌದು ನಾವು ತಿಳಿಯದೋ ಅನೇಕ ಪಾಪಗಳನ್ನು ಎಲ್ಲರೂ ಮಾಡಿದ್ದೀವಿ. ಯಾರಾದರೂ ಪಾಪ ಮಾಡಿಲ್ವೇ ಅಂತ ಹೇಳೋರು ಇದ್ದೀರಾ ಇಲ್ಲಿ? ಯಾರಾದಿದ್ದರೆ ಕೈ ಮೇಲೆ ಹತ್ತಿ. ನಾನು ಯಾವ ಪಾಪವನ್ನೂ ಮಾಡಿಲ್ಲ, ಯಾವ ರೀತಿಯಲ್ಲೂ ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ ಅಂತ ಹೇಳೋರು ಯಾರೂ ಇಲ್ಲ ಅಲ್ವಾ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಹುಟ್ಟಿರೋದೇ ಒಂದು ಪಾಪದ ರೀತಿಯಲ್ಲಿ. ಆದ್ದರಿಂದ ನಾವು ಈ ಕ್ಷಣದಲ್ಲಾದರೂ ನಮ್ಮ ಹೃದಯವನ್ನು ಪರಿಶುದ್ಧವಾಗಿ ದೇವರಿಗೆ ಒಪ್ಪಿಸ್ಕೊಡೋಣ. ದೇವರೇ, ನಮ್ಮ ಹೃದಯದಲ್ಲಿ ಯಾವುದು ಕೆಟ್ಟದ್ದು ಬಾರದಂತೆ, ಇನ್ನೊಬ್ಬರ ಮೇಲೆ ದ್ವೇಷ ಆಗಲಿ, ಅಸೂಯೆ ಆಗಲಿ, ಮೋಸ ಆಗಲಿ, ವಂಚನೆ ಆಗಲಿ ನಾವು ಮಾಡದಂತೆ, ಕಳ್ಳತನವಾಗಲಿ ಏನನ್ನೂ ಮಾಡದಂತೆ ನಮ್ಮನ್ನು ಕಾಪಾಡಿ ಅಂತ ಹೇಳೋಣ. ಒಳಗಿಂದ ಬದುಕೋದು ಬೇಡ, ನಿಶ್ಚಿಂತೆಯಾಗಿದ್ದು ಯಾವುದೇ ರೀತಿಯ ಅನಗತ್ಯವಾದ ಚಿಂತೆಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳದೆ ಕರ್ತನಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಯಾರೆಲ್ಲ ರೆಡಿಯಾಗಿದ್ದೀರಾ ಕರ್ತನಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಳೋಕ್ಕೆ? ನಿಮ್ಮಲ್ಲಿ ಯಾವುದೇ ತಪ್ಪುಗಳಾಗಿರ್ಬೋದು, ಯಾರಿಗಾದರೂ ಒಂದು ಚಿಕ್ಕ ನೋವಾದರೂ ಮಾಡಿರ್ಬೋದು. ಯಾರಿಗಿಂತ ನಾವು ಮೇಲು ಕೀಲು ಅಂತ ಏನೂ ಇಲ್ಲ. ಆ ಥರ ಒಂದು ವೇಳೆ ಭಾವಿಸಿದ್ರು ಈ ಸಮಯದಲ್ಲಿ ಕರ್ತನಲ್ಲಿ ಒಪ್ಪಿಸಿಕೊಡೋಣ. ನಾವು ಯಾರೂ ಮೇಲು ಕೀಲಿಲ್ಲ. ಕರ್ತನೆ, ಇಲ್ಲಿರುವ ಬಂದಿರುವ ಎಲ್ಲ ಮಕ್ಕಳನ್ನು ಕರ್ತನೆ, ಎಲ್ಲ ತಂದೆ ತಾಯಿಗಳನ್ನು ಕರ್ತನೆ, ಎಲ್ಲ ಸಹೋದರ ಸಹೋದರಿಯರನ್ನು ಕರ್ತನೆ, ನೀನು ನೋಡುವನಾಗಿದ್ಯಾ ರಾಜ. ನಮ್ಮೆಲ್ಲರನ್ನು ಕರ್ತನೆ ನಿನ್ನಲ್ಲಿ ಅಪ್ಪ ಕರ್ತನೆ, ನಿನ್ನ ಅಪ್ಪುಗೆಯಿಂದ ತುಂಬಿಸು. ನಮ್ಮ ಪಾಪಗಳನ್ನು, ತಪ್ಪುಗಳನ್ನು, ನಮ್ಮ ಮೋಸಕರವಾದ ಜೀವನವನ್ನು ಕರ್ತನೆ ಈ ಸಮಯದಲ್ಲಿ ನೀನು ಶುದ್ಧಿಪಡಿಸು ರಾಜ. ನಿನ್ನ ರಕ್ತ ದೇಹವನ್ನು ನಾವು ತೆಗೆದುಕೊಂಡಿದ್ದೀವಿ ಕರ್ತನೆ, ಅದಕ್ಕೆ ನಾವು ಯೋಗ್ಯರಾಗಲು ನಮಗೆ ಸಹಾಯ ಮಾಡು. ಹೌದು ಕರ್ತನೆ, ನಾವು ಬಲಹೀನರು, ಅನೇಕ ತಪ್ಪುಗಳನ್ನು, ಪಾಪಗಳನ್ನು, ಮೋಸಗಳನ್ನು ಮಾಡಿದ್ದೀವಿ ರಾಜ. ಆದರೆ ಇನ್ನು ಮುಂದೆ ಈ ಕ್ಷಣದಿಂದ ರಾಜ ಅಂಥದ್ದಾಗದಂತೆ ನಮ್ಮನ್ನು ಮಾರ್ಪಡಿಸು, ಅಂಥದ್ದಾಗದಂತೆ ನಮ್ಮನ್ನು ಮುಟ್ಟು, ನಮ್ಮನ್ನು ಕಾದುಕೋ ಕರ್ತನೆ. ನಮ್ಮ ಒಬ್ಬೊಬ್ಬರ ಕೈಗಳನ್ನು, ಮನಸ್ಸುಗಳನ್ನು, ದೇಹಗಳನ್ನು, ಸರ್ವೇಂದ್ರಿಯಗಳನ್ನು ನೀನು ಆಳಬೇಕಾಗಿ ಕರ್ತನೆ ಈ ಸಮಯದಲ್ಲಿ ನಿನ್ನಲ್ಲಿ ಬೇಡ್ಕೋತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆಯೇ. ಹಾಲೆಲೂಯ. ನಾವು ಪ್ರತಿಯೊಂದು ವಾಕ್ಯನ ಅರಿಕೆ ಮಾಡೋಣ. ಕರ್ತನು ಖಂಡಿತವಾಗಲೂ ನಮ್ಮನ್ನು ಆತನ ವಾಕ್ಯದ ಪ್ರಕಾರನೇ ನಮ್ಮನ್ನು ನಡೆಸುವತನಾಗಿದ್ದಾನೆ. ನಾವಿವಾಗ ರೆವಲ್ಯೂಷನ್ 21:5 ರೆವಲ್ಯೂಷನ್ ಪ್ರಕಟಣೆ 21:5 ವಾಕ್ಯವನ್ನು ನೋಡೋಣ. ಸಾಕು. ಏನು ಹೇಳ್ತಿದೆ ಈ ವಾಕ್ಯ? ಹೇಳಿ ಎಲ್ಲರೂ, ಗಂಡಸರು ಕೂಡ ಸಹೋದರ ಕಡೆಯಿಂದ ಎಲ್ಲರೂ ನೋಡಿ, ಅಲ್ಲಿ ವಾಕ್ಯ ಬರುತ್ತೆ, ಅದನ್ನು ನೋಡಿ ಬರೆದುಕೊಳ್ಳಿ. ಗೊತ್ತಿಲ್ಲ ದೇವರು ಯಾರನ್ನು ಯಾವ ಸಮಯದಲ್ಲಿ ದೇವರ ಸೇವಕರಾಗಿ ಉಪಯೋಗಿಸ್ಕೋತಾರೆ ಅಂತ. ಆತನು ನಮಗೆ ಗೊತ್ತಿಲ್ಲದ ಸಮಯದಲ್ಲಿ ನಮಗೆ ಆ ಭಾರವನ್ನು ಒಪ್ಪಿಸ್ಕೊಡ್ತಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಈ ಭಾರ ಒಂದು ದೇವರು ಕೊಡ್ತಾರೆ, ಈ ಜವಾಬ್ದಾರಿಯನ್ನು ನನ್ನ ಮೇಲೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದ ಸಮಯದಲ್ಲಿ ಆತನ ಜವಾಬ್ದಾರಿಯನ್ನು ಕೊಡುವ ಆತನಾಗಿದ್ದಾನೆ. ಅದಕ್ಕೆ ಎಲ್ಲರೂ ಪ್ರತಿಯೊಂದು ಸಮಯದಲ್ಲೂ ನೀವು ಕೇರ್ಫುಲ್ ಆಗಿರಬೇಕು, ಜಾಗೃತಿಯಾಗಿರಬೇಕು. ಯಾಕಂದರೆ ದೇವರು ಕೊಡುವ ಸಮಯವನ್ನು ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಆಶೀರ್ವಾದ ಬರಲ್ಲ, ಶಾಪ ಬರುತ್ತೆ. ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರತಿಯೊಬ್ಬರು ಉತ್ಸುಕರಾಗಿರಬೇಕು. ಅದಕ್ಕಾಗಿ ವಾಕ್ಯಗಳನ್ನು ಚೆನ್ನಾಗಿ ನೋಡಿ, ಬರೆದುಕೊಳ್ಳಿ, ಓದ್ಕೊಳ್ಳಿ, ಬಾಯಿಪಾಠ ಮಾಡಿಕೊಳ್ಳಿ.
ಧ್ಯಾನ ಮಾಡಿ. ಬಾಯ್ಪಾಠ ಅಂದರೆ ಏನು? ಧ್ಯಾನ ಮಾಡೋದು ಅಲ್ವಾ? ಅದನ್ನು ಮಾಡ್ಕೊಳ್ಳಿ. ನಿಮ್ಮಲ್ಲಿ ವಾಕ್ಯ ನೆಲೆಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಈ ವಾಕ್ಯ ಏನು ಹೇಳ್ತದೆ? ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂತ, ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂತ. ಈಗಾಗಲೇ ನನಗೆ ಜನವರಿ ಫಸ್ಟ್ ವೀಕಲ್ಲಿ ನಾನು ಸಾಯಂಕಾಲದಲ್ಲಿ ಮೆಸೇಜ್ ಕೊಟ್ಟಿದ್ದೆ. ದೇವರು ಇದನ್ನೇ ಕೊಟ್ಟಿದ್ದರು. ಈ ವಾಕ್ಯದ ಮೂಲಕನೇ ನನಗೆ ಅನೇಕ ಇನ್ನೂ ವಾಕ್ಯಗಳು ಕೊಟ್ಟಿದ್ದರು. ಎಲ್ಲವನ್ನು ಹೊಸದು ಮಾಡ್ತೀನಿ. ಆವಾಗ ನನಗೆ ಅರ್ಥ ಆಗಲಿಲ್ಲ, ಏನು ದೇವರು ಹೇಳ್ತಿದ್ದಾರೆ ಎಲ್ಲವನ್ನು ಹೊಸದು ಮಾಡ್ತೀನಿ ಅಂತ. ಏನನ್ನು ಹೊಸದು ಮಾಡ್ತಾರೆ ದೇವರು? ನನ್ನನ್ನು ಬದಲಾಯಿಸ್ತಾರೆ. ನಾನು ಆವಾಗ ದೇವ್ರಿಗೆ ಒಪ್ಪಿಸ್ಕೊಟ್ಟೆ, ಕರ್ತನೆ ಹೌದು ರಾಜ, ಇವತ್ತಿನವರೆಗೂ ನಾನು ಎಷ್ಟು ತಪ್ಪು ಮಾಡಿದ್ದೀನೋ, ಎಷ್ಟು ಪಾಪಗಳನ್ನು ಮಾಡಿದ್ದೀನೋ, ಎಷ್ಟು ಮೋಸಗಳನ್ನು ಮಾಡಿದ್ದೀನೋ, ಒಂದು ವೇಳೆ ನಿನ್ನ ಚಿತ್ತದಲ್ಲಿ ಅದೆಲ್ಲ ಇದ್ದರೆ ಅದನ್ನು ನಿನ್ನ ಲೆಕ್ಕಕ್ಕೆ ತಾರದಿರು ಕರ್ತನೆ. ನನ್ನನ್ನು ಕ್ಷಮಿಸಿ, ನನ್ನ ಪರಿಶುದ್ಧಪಡಿಸಿ, ಇವತ್ತಿಂದ ನೀನು ನನ್ನನ್ನು ಹೊಸದಾಗಿ ಮಾಡೋಂಥ ನನ್ನನ್ನು ನಾನು ಅವತ್ತು ಒಪ್ಪಿಸ್ಕೊಟ್ಟೆ. ಆದರೆ ನನಗೆ ಗೊತ್ತಿಲ್ಲ, ದೇವರು ಕಥೆಯೆಲ್ಲ ಬದಲಾಯಿಸುವಂತನಾಗಿದ್ದಾನೆ. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಕಥೆಯೆಲ್ಲ ಬದಲಾಗಿದೆ. ನಿಮ್ಮ ಪಾಸ್ಟ್ರು, ನಿಮ್ಮ ಅಯ್ಯನವರು, ನಿಮ್ಮ ಡ್ಯಾಡಿ ಎಲ್ಲರೂ ಹೇಳ್ತಾ ಇದ್ರಲ್ವಾ, ನಾನು ಕೂಡ ಡ್ಯಾಡಿ ಅಂತಲೇ ಹೇಳ್ತಾ ಇದ್ದೆ. ಅವ್ರು ನನ್ನನ್ನು ಮಗಳ ಥರನೇ ನೋಡ್ತಾ ಇದ್ರು. ನಿಮಗೆ ಹೇಳಿದರೆ ಅನಿಸ್ಬೋದು, ಏನು ನೀವು ಗಂಡ ಹೆಂಡತಿ ಡ್ಯಾಡಿ ಅಂತ. ಇಲ್ಲ, ನಾವು ಇದ್ದಿದ್ದು ಹಂಗೆ. ನಮ್ಮ ಮಕ್ಕಳಿಗೆ ಗೊತ್ತು, ನಾವು ಕೇವಲ ಗಂಡ ಹೆಂಡತಿ ಮಾತ್ರ ಆಗಿದ್ವಿ ಹೊರತು ನಾವು ಯಾವ ರೀತಿಯಲ್ಲಿ ಗಂಡ ಹೆಂಡತಿಯ ಥರ ವರ್ತಿಸ್ತಿರ್ಲಿಲ್ಲ. ಯಾವತ್ತು ಸೇವೆ ಶುರು ಮಾಡಿದ್ರು ಆವತ್ತಿಂದ ಅವರು ದೇವರಲ್ಲಿ ಪರಿಶುದ್ಧರಾಗೇ ಹೋದರು. ಪ್ರತಿಯೊಂದು ವಿಷಯದಲ್ಲೂ, ಒಂದೊಂದು ಮಾತಿನಲ್ಲೂ ಅವರು ಅಷ್ಟು ಇದಾಗಿದ್ದರು. ಆದರೆ ನಮ್ಮನ್ನು ಕೂಡ ದೇವರು ಆ ರೀತಿಯೇ ನಡೆಸಬೇಕಲ್ವ? ಇಲ್ಲಿರುವ ನಮ್ಮ ಪ್ರತಿಯೊಬ್ಬರನ್ನು ಖಂಡಿತ ನಿಮಗೆಲ್ಲ ಆಸೆ ಇದೆಯಾ? ನಮ್ಮ ಸಭಾ ಪಾಲಕರನ್ನು ಆಶೀರ್ವದಿಸೋಕ್ಕಿಂತಲೂ ನಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಏನು ಹೇಳ್ತದೆ? ನನ್ನನ್ನು ನಂಬಿದವರು ನನಗಿಂತ ಹೆಚ್ಚಿನ ಕಾರ್ಯಗಳನ್ನು ಮಾಡುವರಂತ. ಹಾಗೆಯೇ ನಮ್ಮನ್ನು ನಿಮ್ಮನ್ನು ನಡೆಸ್ತಾ, ನಮ್ಮ ಲೋಕದ ಕುರುಬ ನಮ್ಮ ಹತ್ರ ಇಲ್ಲದೇ ಇರ್ಬೋದು, ಆದರೆ ನಮ್ಮ ಶಾಶ್ವತವಾದ ಕುರುಬ ನಮ್ಮ ಜೊತೆ ಇದ್ದಾನೆ. ಖಂಡಿತ ನಂಬ್ತೀರಾ? ನಮ್ಮ ಜೊತೆ ಆ ಶಾಶ್ವತವಾದ ಕುರುಬ ಇರೋದರಿಂದ ನಮಗೆ ಭಯವೇ ಇಲ್ಲ. ಆತನು ಎಲ್ಲವನ್ನು ಹೊಸದು ಮಾಡ್ತೀನಂತ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಕರ್ತನು ಖಂಡಿತವಾಗಲೂ ಇನ್ನೂ ಹೆಚ್ಚೆಚ್ಚಾಗಿ ಹೊಸದನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ಮಾಡಿ ನಮ್ಮನ್ನು ಹೊಸದಾಗಿ ಆತನಿಗಾಗಿ ರೂಪಿಸ್ತಾರೆ. ಹೊಸದಾಗಿ ಆತನಿಗಾಗಿ ಆತನು ರೂಪಿಸುವವರಾಗಿದ್ದಾರೆ. ಆತನಿಗಾಗಿ ನಮ್ಮನ್ನು ನಡೆಸ್ಕೋತಾರೆ. ನಾವು ಇದನ್ನು ಕನಸು ಮನಸ್ಸಿನಲ್ಲೂ ನೆನೆಸಿಕೊಳ್ಳದ ದಿವಸಗಳು ಬಂದಿವೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಕೊನೆಯ ದಿನಗಳು ಬಂದಿವೆ ಅಲ್ವಾ? ಯುಗದ ಕೊನೆಯ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಏನೇನು ಹೇಳಲ್ಪಟ್ಟಿದೆಯೋ, ಕೊನೆಯ ದಿನಗಳಲ್ಲಿ ಏನೇನು ಆಗುತ್ತೆ ಅಂತ ಹೇಳಲ್ಪಟ್ಟಿದೆಯೋ ನಡೀತಾ ಇದೆ. ಆದ್ದರಿಂದ ಇನ್ನೂ ದೇವರಿಂದ ದೂರ ಇರಬೇಡಿ, ದೇವರಿಗೆ ಹತ್ತಿರವಾಗಿ ದೇವರ ವಾಕ್ಯದಲ್ಲಿ ಬೆಳೆಯಿರಿ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ. ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಅದು ಬಿಟ್ಟರೆ ಇಲ್ಲಿ, ಅದು ಬಿಟ್ಟರೆ ಸ್ವಲ್ಪ ಮನೆಯಲ್ಲಿ ಮಾತಾಡ್ತಿದ್ವಿ ಅಥವಾ ಕೆಲವು ಕಡೆ ಪ್ರಾರ್ಥನೆಗೆ ಹೋದಾಗ ಇದು ಮಾಡಿರ್ಬೋದು. ಅದು ಬಿಟ್ಟರೆ ನನಗೆ ಯಾವ ಜ್ಞಾನನೂ ನಂತರ ಇಲ್ಲ. ಕರ್ತನೊಬ್ಬನೇ ನನ್ನ ಜ್ಞಾನ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದೇವರ ವಾಕ್ಯ ಏನು ಹೇಳ್ತದೆ? ಯೆಹೋವನ ಭಯ, ಯಾರಲ್ಲಿ ಯೆಹೋವನ ಭಯ ಇರುತ್ತೋ ಆತನು ಖಂಡಿತವಾಗಲೂ ಅವರಿಗೆ ಆತನ ಜ್ಞಾನವನ್ನು ಕೊಡಲು ಆತನು ಸಿದ್ಧನಿದ್ದಾನೆ. ನಾವು ಅದಕ್ಕೆ ತಯಾರಾಗಬೇಕು. ಇವಾಗ ದೇವರ ವಾಕ್ಯ ಹೇಳುವ ಪ್ರಕಾರ ನಮ್ಮ ಪ್ರಸಕ್ತದಲ್ಲಿರುವ ಸಮಸ್ಯೆಗಳನ್ನು ನಾವು ಯಾವುದೇ ರೀತಿಯಲ್ಲಿ ತಲೆಯಲ್ಲಿಡಬಾರ್ದು. ತುಂಬ ಸಮಸ್ಯೆಗಳು, ನಮ್ಮ ಕುಟುಂಬ ಸಮಸ್ಯೆ ಇರ್ಬೋದು, ನಮ್ಮ ಸಭೆ ಸಮಸ್ಯೆ ಇರ್ಬೋದು, ಇದು ಯಾವುದನ್ನು ನಾವು ತಲೆಯಲ್ಲಿ ಇಡಬಾರ್ದು. ಇದೆಲ್ಲವನ್ನು ನೋಡಲು ದೇವರಿದ್ದಾರೆ. ಅದನ್ನು ತಿಳಿದುಕೊಳ್ಳಲು ಅದನ್ನು ಸರಿಪಡಿಸಲು ಕರ್ತನ್ ನಮ್ಮ ಜೊತೆ ಇದ್ದಾರೆ. ಆತನು ವಾಗ್ದಾನ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿರುವ ಚಿಂತೆಗಳೆಲ್ಲವೂ ಕ್ಷಣಿಕವಾದುದು. ಇವತ್ತಿರುತ್ತೆ, ನಾಳೆ ಇರಲ್ಲ. ನಾಳೆ ಅದಕ್ಕಿಂತ ಉತ್ತಮವಾದನ್ನು ದೇವರನ್ನು ಮಾಡಲು ಸಾಧ್ಯವಿದೆ. ದೇವರನ್ನು ನಂಬಿರುವ ನಾವು ಖಂಡಿತವಾಗಲೂ ಹಿಂಜಾರಿ ಹೋಗಬಾರ್ದು. ಆತನು ಏನು ಹೊಸದು ಮಾಡ್ತಾನೆ ಎಂಬುದಕ್ಕಾಗಿ ನಾವು ಕಾದಿರಬೇಕು. ಆತನು ಏನು ಹೊಸದು ಮಾಡ್ಬೋದು ನಮ್ಮ ಲೈಫಲ್ಲಿ ಅಂತ ಹೇಳಿಬಿಟ್ಟು ದೇವರಿಗೆ ದಿನಾದಿನ ನಿಮ್ಮನ್ನು ಪರಿಶುದ್ಧವಾಗಿ ಕರ್ತನಿಗೆ ಅರ್ಪಿಸಿ. ಹೇಗೆ ಪರಿಶುದ್ಧವಾಗಿ ಅರ್ಪಿಸೋದಂದರೆ ಈ ವಾಕ್ಯದ ಮೂಲಕ ಮಾತ್ರ ಸಾಧ್ಯ. ನಾವು ಎಷ್ಟು ಸಲ ಸಾಬೂನು ಹಾಕಿ ಸೋಪ್ ಹಾಕಿ ಸ್ನಾನ ಮಾಡಿದರೂ ನಾವು ಪರಿಶುದ್ಧರಾಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರಿಗೆ ಬೇಕಾಗಿದ್ದು ನಮ್ಮದು ಹೊರಗಡೆ ಇದಲ್ಲ. ದೇವರಿಗೆ ಬೇಕಾಗಿದ್ದು ನಮ್ಮ ಹೃದಯ. ಆ ಹೃದಯ ಪರಿಶುದ್ಧವಾಗಿ ನಾವು ಕರ್ತನಿಗೆ ಪರಿಶುದ್ಧ ಯಜ್ಞವಾಗಿ ಅರ್ಪಿಸಲ್ಪಡೋಣ. ಕರ್ತನಲ್ಲಿ ನಾವು ಇವತ್ತು ದೀಕ್ಷೆ ತಗೊಳ್ಳೋಣ. ಕರ್ತನೇ, ನಾವು ತಯಾರಾಗಿದ್ದೀವಿ ರಾಜ, ನಿನ್ನಲ್ಲಿ ನಾವು ತಯಾರಾಗಿದ್ವಿ, ನಿನಗಾಗಿ ಬದುಕಲು ತಯಾರಾಗಿದ್ದೀವಿ ಕರ್ತನೆ. ಎಲ್ಲರೂ ಅರಿಕೆ ಮಾಡಿ, ಕರ್ತನೇ ನಮ್ಮನ್ನು ನೀನು ಉಪಯೋಗಿಸ್ಕೋ, ನಮ್ಮನ್ನು ನೀನು ಹೊಸದು ಮಾಡು. ನಮ್ಮ ಹಳೆಯ ಚಿಂತೆಗಳು, ಹಳೆಯ ನಟನೆಗಳು, ಹಳೆಯ ನಮ್ಮ ವರ್ತನೆಗಳು, ಹಳೆಯ ನಮ್ಮ ಕ್ಯಾರೆಕ್ಟರ್ಗಳನ್ನೆಲ್ಲ ಬದಲಾಯಿಸು ಕರ್ತನೆ. ನಮ್ಮನ್ನು ಹೊಸದಾಗಿ ನಿರ್ಮಿಸು. ನಿನಗೆ ನಾವು ಸಜೀವ ಯಜ್ಞವಾಗಿ ಅರ್ಪಿಸಲು ನಾವು ಸಿದ್ಧರಿದ್ದೇವೆ ಅಂತ ಒಪ್ಪಿಸಿಕೊಳ್ಳೋಣ. ಆತನು ನಮ್ಮನ್ನು ಖಂಡಿತವಾಗಲೂ ಆ ರೀತಿಯಾಗಿ ಮಾಡಲು ಶಕ್ತನಾದ ದೇವರು.
ಪರಿಶುದ್ಧನಾದ ದೇವರು, ನಮಗೆ ವಾಗ್ದಾನ ಮಾಡಿದ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಯಾರು ನಮ್ಮನ್ನು ಕೈ ಬಿಟ್ಟರೂ ಆತನು ನಮ್ಮನ್ನು ಕೈ ಬಿಡಲಾರ, ನಮ್ಮನ್ನು ಯಾವತ್ತೂ ಕೈ ಬಿಡಲಾರ. ಆತ ನನ್ನೊಂದಿಗೆ ಇನ್ನೂ ಇದ್ದಾರೆ. ಯಾಕಂದರೆ ಆತನ ಕೈ ಬಿಡಲ್ಲ ಅಂತ ಹೇಳಿದ್ದು ಕೈ ಹಿಡಿದು ನಡೆಸಿದ್ದಾರೆ. ಆತನಿಗೆ ಸ್ತೋತ್ರ. ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. 2 ಕೊರಿಂಥಿಯ 4:17. 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ 4:17. 2 Corinthians 4:17. ಏನು ಅರ್ಥ ಆಯ್ತು ಈ ವಾಕ್ಯದಲ್ಲಿ? ಏನು ಅಂತ ಬರೀತಿದೆ ನೋಡಿ. ಸ್ವಲ್ಪ ಕಾಲದವರೆಗೆ ಇರುವ ನಮಗೆ ಚಿಕ್ಕ ಪುಟ್ಟ ಕೆಲವು ಸಮಸ್ಯೆಗಳಿರ್ತದೆ ಅಲ್ವಾ? ಸಮಸ್ಯೆಗಳು ತುಂಬ ಸಮಯ ಇರ್ತದಾ? ಯಾವುದೇ ಸಮಸ್ಯೆಗಳು ಇಲ್ಲ ಅಲ್ವಾ? ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ಸಮಯದ ನಂತರ ಹೋಗುತ್ತೆ. ಆದರೆ ಆ ನಿತ್ಯವಾದ ಮಹಿಮೆಯನ್ನು ನಾವು ಹೊಂದಿಕೊಳ್ಳಲು ನಮಗೆ ಅದು ಸಹಾಯ ಮಾಡುತ್ತೆ. ಸಮಸ್ಯೆ ಬರೋದು ಯಾಕಂದರೆ, ಕಷ್ಟಗಳು ಬರೋದು ಯಾಕಂದರೆ, ನೋವುಗಳು ವೇದನೆಗಳು ಯಾವುದಾದ್ರೂ ನಮಗೆ ಬರುತ್ತೆ ಯಾಕಂದರೆ ನಾವು ದೇವರಿಗೆ ಹತ್ತಿರವಾಗೋಕ್ಕೆ. ನಂಬ್ತೀರಾ? ನಾವು ದೇವರಿಗೆ ಹತ್ತಿರವಾಗೋಕ್ಕಾಗಿಯೇ ನಮಗೆ ಸಮಸ್ಯೆಗಳು ಬರೋದು. ನಾವು ಅದು ಕಷ್ಟ ಬಂದಾಗ ಮಾತ್ರ ದೇವರೇ ಅಂತ ಕರಿತೀವಿ ಅಲ್ವಾ? ಇಲ್ಲದಿದ್ದರೆ ಕರಿತೀವ? ದೇವರನ್ನು ನೆನಪಿಸಿಕೋತೀವ? ಇಲ್ಲ. ಎಲ್ಲ ಇದ್ದಾಗ ಆರಾಮಾಗಿರ್ತೀವಿ. ಏನು ನಂಬಬೇಕು? ಎಲ್ಲನೂ ಇದೆ. ಯಾರು ನಮಗೆ ಕೇರು? ನಮಗಿಂತ ಯಾರು ಮೇಲಿಲ್ಲ, ನಾನೇ ಮೇಲು, ನಾನೇ ಎಲ್ಲ ಮಾಡಬೇಕು, ಈ ಥರ ಭಾವನೆಗಳಿರುತ್ತೆ. ಆದರೆ ಸಮಸ್ಯೆ ಬಂದಾಗ ನಾವು ಅಯ್ಯೋ ಕರ್ತನೇ ಅಂತ ಪ್ರಾರ್ಥಿಸ್ತೀವಿ. ಸಮಸ್ಯೆಗಳೇ ನಮ್ಮನ್ನು ದೇವರ ಹತ್ತಿರ ಬರಮಾಡೋದು. ಆದ್ದರಿಂದ ಸಮಸ್ಯೆಗಳು ಬಾರದ ಹಾಗೆ ಪ್ರಾರ್ಥಿಸಬೇಡಿ. ಅದರಿಂದ ನಮ್ಮನ್ನು ಮೇಲೆ ಎತ್ತು ದೇವರೇ ಅಂತ ಪ್ರಾರ್ಥಿಸೋಣ. ಸಮಸ್ಯೆಗಳು ಬಾರದೇ ಇರೋದೇ ಇಲ್ಲ. ದೇವರ ವಾಕ್ಯ ಹೇಳಿದೆ, ಸಮಸ್ಯೆಗಳು ಮನುಷ್ಯನಿಗೆ ಕಷ್ಟಗಳು ಇವೆ, ಅದು ದೇವರಿಗೂ ಯೇಸುಸ್ವಾಮಿಗೂ ಕೂಡ ಬಂದಿದೆ. ಅದನ್ನು ನಾವು ಎದುರಿಸೋಕ್ಕೆ ತಯಾರಾಗಬೇಕು. ಮರಗಳಿಗೆ ಅಲ್ಲ ಕಷ್ಟ ಬರೋದು, ಅಥವಾ ಪ್ರಾಣಿಗಳಿಗೆ ಅಲ್ಲ, ಮನುಷ್ಯರಾದ ನಮಗೆ ಬರೋದು. ಯಾಕಂದರೆ ದೇವರು ಎಲ್ಲ ಸಕಲ ಜ್ಞಾನವನ್ನು ಕೊಟ್ಟಿದ್ದು ನಮಗೆ ಮಾತ್ರ. ಎಲ್ಲ ಪ್ರಾಣಿಗಳಿಗಿಂತ ಮಿಗಿಲಾದ ಒಂದು ಆಶೀರ್ವಾದವನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಆ ಆಶೀರ್ವಾದವು ನಮ್ಗೆ ಏನಕ್ಕೆ ಅಂದರೆ, ಸಮಸ್ಯೆ ಬಂದಾಗ ಕರ್ತನಲ್ಲಿ ಇನ್ನೂ ಹತ್ತಿರವಾಗಿ ಅಂತ ನಮಗೆ ದೇವರು ಹೇಳ್ತಾರೆ. ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ಆತನು ಬಿಡಿಸಲು ಶಕ್ತನ ಇಲ್ವಾ? ನಮ್ಮ ಯೇಸುಸ್ವಾಮಿ ಖಂಡಿತವಾಗಲೂ ನಮ್ಮನ್ನು ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಸಮಸ್ಯೆಗಳಿಂದ ಬಿಡಿಸಲು ಶಕ್ತರಾಗಿದ್ದಾರೆ. ಆತನನ್ನು ನಂಬಿಕೊಂಡಿದ್ದರೆ ಆತನು ಅದನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಾತನಾಗಿದ್ದಾನೆ. ಆತನಿಗೆ ಯಾವುದೂ ದೊಡ್ಡ ಸಮಸ್ಯೆ ಅಲ್ಲ. ನಾವು ಬೇಡ್ಕೋಬೇಕು, ನಾವು ಆತನ ಹತ್ತಿರ ಆಗಬೇಕು, ನಾವು ಮೊರೆ ಇಡಬೇಕಂತ ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೇಳಿಕೊಳ್ಳಿರಿ ಕೊಡ್ತೀನಿ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು ಅಂತ. ನಾವು ಅದನ್ನು ಮಾಡಲಿಲ್ಲದಿದ್ದರೆ ನಮ್ಗೆ ಹೇಗೆ ಸಿಗುತ್ತೆ? ಒಂದು ಕಳೆದು ಹೋದ ವಸ್ತುವನ್ನು ನಾವು ಹುಡುಕಿದರೇ ಸಿಗೋದು, ಹೌದಾ ಅಲ್ವಾ? ನಾವು ಹುಡುಕಬೇಕು. ಹಾಗೆಯೇ ನಾವು ದೇವರ ರಾಜ್ಯವನ್ನು ಹುಡುಕಬೇಕು. ದೇವರ ಮಕ್ಕಳಾದ ನಾವು ಈ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ, ಕ್ಲಿಷ್ಟಕರವಾದ ಸಮಸ್ಯೆ ಇರುವಂಥ ನಮ್ಮ ಒಂದು ಜೀವನದಲ್ಲಿ ಇಂಥ ಒಂದು ಅಗಾಧವಾದ ಜಗತ್ತಿದೆ. ಆದರೆ ಸಮಸ್ಯೆಗಳು ಅದಕ್ಕಿಂತ ದೊಡ್ಡದಾಗಿವೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಕೆಲಸ ಪ್ರಾರ್ಥನೆ ಮಾಡೋದು. ನಾವು ಈ ಸಮಸ್ಯೆಗಳನ್ನು ಎದುರಿಟ್ಕೊಂಡು ಕೂತ್ಕೊಂಡು ಅಳೋದಲ್ಲ, ಪ್ರಾರ್ಥನೆ ಮಾಡೋಣ. ಕರ್ತನ್ ನಮ್ಮನ್ನು ಅದರಿಂದ ಮೇಲೆತ್ತಲು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳೋಣ. ಕರ್ತನು ಎಲ್ಲವನ್ನು ನಮ್ಮನ್ನು ಇದೆಲ್ಲದಿಂದ ಪಾರು ಮಾಡ್ತಾನೆ. ನಮ್ಮನ್ನು ಪರಲೋಕದಲ್ಲಿ ನಾವು ಪಡೆಯಲಿರುವ ಸ್ಥಾನಕ್ಕೆ ನಮ್ಮನ್ನು ಈ ಸಮಸ್ಯೆಗಳು ಹತ್ತಿರ ಮಾಡ್ತವೆ. ಈ ಸಮಸ್ಯೆಗಳು ಬಂದು ನಮ್ಮನ್ನು ಏನು ಮಾಡ್ತದೆ? ಪರಲೋಕದಲ್ಲಿ ನಾವು ಏನು ಪಡೆಯಲಿಕ್ಕಿದ್ದೀವಿ, ಯಾವ ಸ್ಥಾನವನ್ನು ಪಡೆಯಲಿಕ್ಕಿದ್ದೀವಿ ಎಂಬುದನ್ನು ನಿರೂಪಿಸ್ತವೆ. ಆದ್ದರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗೋದು ಬೇಡ. ಅದಕ್ಕಾಗಿ ಪ್ರಾರ್ಥಿಸಿ ಅದರಿಂದ ಮೇಲೆ ಬರಲು ದೇವರಲ್ಲಿ ಕೇಳ್ಕೊಳ್ಳೋಣ. ನಮಗೆ ಈ ಭೂಲೋಕದ ಯಾತ್ರೆ ಯಾವತ್ತೂ ಶಾಶ್ವತ ಅಲ್ಲವೇ ಅಲ್ಲ. ನೆನಪಿಸಿಕೊಳ್ಳಿ. ಈಗಾಗಲೇ ನಾವು ನೋಡಿದ್ದೀವಿ, ನಮ್ಮೆಲ್ಲರ ಜೀವನದಲ್ಲಿ ನಾವು ಕಣ್ಣಾರೆ ಕಂಡಿದ್ದೀವಿ ಅಲ್ವಾ? ಈ ಭೂಲೋಕದ ಯಾತ್ರೆ ಶಾಶ್ವತ ಅಲ್ಲವೇ ಅಲ್ಲ. ಈ ಭೂಲೋಕದಲ್ಲಿ ನಾವು ಏನು ಮಾಡಿದರೂ ಅದು ಕೇವಲ ಕ್ಷಣಿಕವಾದ ವಿಷಯಗಳೇ. ಅದು ಕ್ಷಣಿಕವಾದ ಸುಖ ಆಗಿರ್ಬೋದು, ಕ್ಷಣಿಕವಾದ ಒಂದು ಯಾವುದೇ ರೀತಿಯ ಕಷ್ಟ ಆಗಿರ್ಬೋದು. ಆದರೆ ಅದೆಲ್ಲವೂ ಕೇವಲ. ಆದರೆ ನಮ್ಮ ಪರಲೋಕದ ಯಾತ್ರೆ ಮಾತ್ರ ಶಾಶ್ವತ. ಆ ಪರಲೋಕದಲ್ಲಿ ನಮ್ಮನ್ನು ಕಾದುಕೊಂಡಿರುವ ದೇವರಿಗೆ ನಾವು ಸದಾ ಹತ್ತಿರವಾಗೋಣ. ಆತನ ವಾಕ್ಯದ ಮೂಲಕ ನಾವು ಹತ್ತಿರವಾಗೋಣ. ನಾವು ಇವಾಗ ಜಾನ್ 5ನೇ ಅಧ್ಯಾಯ 1ರಿಂದ 9ನೇ ವಾಕ್ಯ ಒಂದು ಓದ್ಕೊಳ್ಳೋಣ. ಬೇಗ ಮುಗಿಸೋಣ. ಜಾನ್ 5ನೇ ಅಧ್ಯಾಯ 1ರಿಂದ 9ನೇ ವಾಕ್ಯನ ನಾನು ನಿಮಗಾಗಿ ಓದ್ತೀನಿ. 1ರಿಂದ 9. ಮೊದಲನೇ ವಾಕ್ಯ ಇದೆ. ತರುವಾಯ ಯೇಸು ಯಹೂದ್ಯರ ಒಂದು ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಹೋದರು.
ಜೆರೂಸಲೇಮಿನಲ್ಲಿ 5 ಮಂಟಪಗಳಿಂದ ಕೂಡಿದ ಒಂದು ಕೊಳ ಇತ್ತು. ಇದೆಲ್ಲ ನೀವು ಓದಿದ್ದೀರಾ, ನಿಮಗೆ ಇನ್ನೊಂದು ಸಲ ಓದ್ತಾ ಇದ್ದೀನಿ. ಯಹೂದ್ಯರ ಭಾಷೆಯಲ್ಲಿ ಇದಕ್ಕೆ ಬೆಸೆತ ಎಂದು ಕರೀತಾರೆ. ಆ ಕೊಳವು ಕುರಿಬಾಗಿಲು ಎಂಬ ಸ್ಥಳದ ಸಮೀಪದಲ್ಲಿದೆ. ಕೊಳದ ಬಳಿಯಲ್ಲಿದ್ದ ಮಂಟಪಗಳಲ್ಲಿ ಅನೇಕ ರೋಗಿಗಳು ಬಿದ್ದುಕೊಂಡಿರುತ್ತಿದ್ದರು. ಅವರಲ್ಲಿ ಕೆಲವರು ಕುರುಡರಾಗಿದ್ದರು, ಕೆಲವರು ಕುಂಟರಾಗಿದ್ದರು, ಮತ್ತು ಕೆಲವರು ಪಾರ್ಶ್ವವಾಯು ರೋಗಿಗಳಾಗಿದ್ದರು. 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬನು ಅಲ್ಲಿ ಬಿದ್ದುಕೊಂಡಿದ್ದನು. ಓದಿದ್ದೀರಾ? ನೆನಪಿದೆಯಾ ಓದಿರೋದು? 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯ ಅಲ್ಲಿ ಬಿದ್ದುಕೊಂಡಿದ್ದನು. ಯೇಸು ಅವನನ್ನು ನೋಡಿದನು ಮತ್ತು ಬಹುಕಾಲದಿಂದ ಅವನು ರೋಗಿಯಾಗಿರುವುದು ಆತನಿಗೆ ಗೊತ್ತಿತ್ತು. ಆದ್ದರಿಂದ ಆತನು ಅವನಿಗೆ, ಗುಣ ಹೊಂದಲು ನಿನಗೆ ಅಪೇಕ್ಷೆ ಇದೆಯಾ ಎಂದು ಕೇಳಿದನು. ಆ ರೋಗಿಯು, ಅಯ್ಯ, ನೀರು ಉಕ್ಕುವಾಗ ಕೊಳದೊಳಗೆ ಇಳಿದು ಹೋಗಲು ನನಗೆ ಯಾರೂ ಸಹಾಯ ಮಾಡುವುದಿಲ್ಲ. ನಾನು ಎಲ್ಲರಿಗಿಂತ ಮೊದಲೇ ನೀರಿಗೆ ಇಳಿಯಲು ಪ್ರಯತ್ನಿಸುವೆ, ಆದರೆ ಪ್ರತಿ ಸಲವೂ ನನಗಿಂತ ಮೊದಲೇ ಮತ್ತೊಬ್ಬನು ಇಳಿದು ಬಿಡುತ್ತಾನೆ ಎಂದು ಹೇಳಿದನು. ಆಗ ಯೇಸು, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ. ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಎದ್ದು ನಿಲ್ಲು ಅಂತ ದೇವರು ಹೇಳ್ತಾರೆ. ಆ ಕ್ಷಣವೇ ಆ ಮನುಷ್ಯನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆದನು. ಇದೆಲ್ಲ ನಡೆದದ್ದು ಯಾವ ದಿನ? ಸಬ್ಬತ್ ದಿನ, ದೇವರನ್ನು ಆರಾಧನೆ ಮಾಡುವ ದಿನದಲ್ಲಿ ಇದು ನಡೆಯಿತು. ಆ ಕ್ಷಣವೇ ಆ ಮನುಷ್ಯನು ಗುಣ ಹೊಂದಿ ತನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆದನು ಅಲ್ವಾ? ಯಾವಾಗ ನಾವು ದೇವರ ವಾಕ್ಯದ ಪ್ರಕಾರ ಕೇಳಿದಾಗ ಅವನು ದೇವರಿಗೆ ಒಬೀಡಿಯಂಟ್ ಆದ, ವಿಧೇಯನಾದ. ದೇವರು ಏನು ಹೇಳಿದ್ರು, ನೀನು ಎದ್ದು ನಿಲ್ಲು ಅಂತ ಹೇಳಿದ ಕೂಡಲೇ ಅವನು ಎದ್ದು ನಿಂತ. ನೀನು ಹಾಸಿಗೆಯನ್ನು ಸುತ್ತಿ ಎದ್ದು ನಡಿ ಅಂತ ಹೇಳಿದರು, ಅವನು ನಡೆದ. ನಾವು ಕೂಡ ದೇವರ ವಾಕ್ಯ ಕೇಳೋದು ಮಾತ್ರ ಅಲ್ಲ, ಆ ವಾಕ್ಯದ ಪ್ರಕಾರ ನಡೆದಾಗ ಖಂಡಿತವಾಗಲೂ ನಮಗೂ ಕೂಡ ಅದ್ಭುತಗಳು ಕಾದಿವೆ. ನಮಗೆ ಯಾಕೆ ಅದ್ಭುತಗಳು ಕೆಲವರಿಗೆ ನಡೆಯುವುದಿಲ್ಲ ಅಂದರೆ, ನಿಮಗೆ ವಾಕ್ಯಗಳನ್ನು ಕೇಳ್ತೀರಾ, ಆದರೆ ಅದನ್ನು ಅನುಸರಿಸಿಕೊಂಡು ಹೋಗಲು ಮನಸ್ಸಿರೋದಿಲ್ಲ, ಅಥವಾ ನಿಮ್ಮಲ್ಲಿರುವ ಯಾವುದೋ ಒಂದು ತಡೆ ನಿಮ್ಮನ್ನು ಅಷ್ಟರವರೆಗೆ ಬಿಡೋದಿಲ್ಲ. ನಾವು ಅದ್ಭುತಗಳನ್ನು ಕಾಣಬೇಕಾದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯಕ್ಕೆ ವಿಧೇಯರಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ನಿಮ್ಮ ಒಬ್ಬೊಬ್ಬರನ್ನು ದೇವರ ಸೇವಕರಾಗಿ ಮಾಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯವನ್ನು ಸಾರುವರಾಗಬೇಕು. ನಿಮ್ಮಗಳ ಮೂಲಕ ಕೂಡ ಎಷ್ಟೋ ಅದ್ಭುತಗಳು ನಡೆಯಲು ಸಾಧ್ಯವಿದೆ. ನೀವುಗಳು ಯಾವಾಗ ನಿಮ್ಮ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ವಾಕ್ಯವನ್ನು ಕೈಕೊಂಡು ನಡೀತೀರೋ ಅವತ್ತು ಖಂಡಿತವಾಗಲೂ ದೇವರು ನಿಮ್ಮೊಬ್ಬೊಬ್ಬರನ್ನೂ ದೇವರ ಸೇವಕರಾಗಿ, ದೇವರ ಆಯುಧಗಳಾಗಿ ದೇವರು ಪರಿವರ್ತಿಸ್ತಾರೆ. ದೇವರ ಆಯುಧಗಳಾಗಿ ಆತನಿಗೆ ಯಾವ ರೀತಿ ಬೇಕೋ ಆ ರೀತಿ. ಪ್ರತಿಯೊಬ್ಬರು ಸುವಾರ್ತೆ ಸಾರಲೇಬೇಕಂತ ಇಲ್ಲ, ಪ್ರತಿಯೊಬ್ಬರು ಪ್ರೀಚ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಕೈಯಲ್ಲಾಗುವ ಕೆಲಸವನ್ನೇ ದೇವರು ಕೊಡ್ತಾರೆ. ನಿಮ್ಮಲ್ಲಿ ಏನೇನು ಶಕ್ತಿ ಇದೆ ಅಂತ ಕರ್ತನಿಗೆ ಎಲ್ಲವೂ ತಿಳಿದಿದೆ. ದೇವರಿಗೆ ಗೊತ್ತಿದೆಯಾ ಇಲ್ವಾ? ಎಲ್ಲವೂ ಗೊತ್ತಿದೆ. ನಾವು ಎಷ್ಟೇ ಬಚ್ಚಿಟ್ಟುಕೊಂಡು ತಪ್ಪುಗಳನ್ನು ಮಾಡಿದರೂ, ಎಷ್ಟೇ ಮೋಸಕರವಾಗಿ ನಡೆದರೂ ಕೂಡ ಕರ್ತನಿಗೆ ಎಲ್ಲವೂ ತಿಳಿದಿದೆ. ಆದ್ದರಿಂದ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನು ನಮ್ಮನ್ನು ಆತನ ಆಯುಧಗಳಾಗಿ ಪರಿವರ್ತಿಸಲಿ ಅಂತ ಬೇಡ್ತಾ ಇದ್ದೀನಿ. ನಾನು ಕರ್ತನಲ್ಲಿ ಬೇಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಸಭೆಯಲ್ಲಿ ಕೂಡಿದಿರುವ ಎಲ್ಲ ಮಕ್ಕಳನ್ನು ಕರ್ತನೆ, ಚಿಕ್ಕ ಮಗುವಿಂದ ಹಿಡಿದು ಅಪ್ಪ ಅಮ್ಮನವರೆಗಿನವರನ್ನು ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ನಿನ್ನ ಆಯುಧಗಳಾಗಿ ಪರಿವರ್ತಿಸಪ್ಪ. ಅಪ್ಪ, ನಿನ್ನ ಸೇವಕರನ್ನಾಗಿ ಪರಿವರ್ತಿಸು, ನಿನ್ನ ಕೆಲಸಗಾರರನ್ನಾಗಿ ನಮ್ಮ ನೇಮಿಸು. ನಾವು ರೆಡಿ ಇದ್ದೀವಿ ಕರ್ತನೆ. ಅಪ್ಪ, ನಮ್ಮಲ್ಲಿ ಏನೇ ಕೊರತೆ ಇದ್ದರೂ ಅದನ್ನು ನೀಗಿಸಿ ನಮ್ಮನ್ನು ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸ್ಕೊ ಅಂತ ಬೇಡ್ತಾ ಇದ್ದೀನಿ. ಕರ್ತನ ಹಾಗೆ ಮಾಡೋದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಕರ್ತನಿಗೆ ಎಲ್ಲ ಘನ ಮಹಿಮೆ ಸಲ್ಲಲ್ಪಡಲಿ. ಆತನು ನಮ್ಮ ಕಷ್ಟಗಳನ್ನು ಖಂಡಿತವಾಗಲೂ ಹಾಗೆ ಬಿಡೋನಲ್ಲ. ನಮ್ಮನ್ನು ಯಾವತ್ತೂ ಆತನು ಕೈ ಬಿಡೋ ದೇವರಲ್ಲ ಅಂತ ವಾಗ್ದಾನ ಮಾಡಿದ್ದಾರೆ. ಆತನ ವಾಕ್ಯದ ಪ್ರಕಾರ ನಾವು ನೋಡೋದಾದರೆ ಆತನ ವಾಕ್ಯ ನಮಗೆ ಕಾಲಿಗೆ ದೀಪ, ಬಾಳಿಗೆ ಬೆಳಕು. ವಾಕ್ಯ ಅರಿಕೆ ಮಾಡ್ಕೊಳ್ಳಿ. ಆತನ ವಾಕ್ಯ ನಮಗೆ ಕಾಲಿಗೆ ದೀಪ, ಬಾಳಿಗೆ ಬೆಳಕು. ಇಷ್ಟಿರುವಾಗ ನಮಗೆ ಯಾಕೆ ಭಯ? ನಮ್ಮ ಕಾಲಿಗೆ ದೀಪವಾಗಿದ್ದಾರೆ, ಬಾಳಿಗೆ ಬೆಳಕಾಗಿದ್ದಾರೆ. ಆತ ನಮ್ಮನ್ನು ಖಂಡಿತವಾಗ್ಲೂ ನಡೆಸ್ತಾನೆ. ನಮ್ಮ ಚಿಂತೆಯನ್ನೆಲ್ಲ ನಾವು ಬಿಟ್ಟು ಕರ್ತನ ಮೇಲೆ ಹಾಕ್ಬಿಟ್ಟು ನಿಶ್ಚಿಂತೆಯಿಂದ ಇರುವಂಥ ವಾಕ್ಯ ಹೇಳ್ತದೆ. ವಾಕ್ಯ ಏನು ಹೇಳ್ತದೆ? ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರಿ. ಸಾವಿರ ಚಿಂತೆಗಳು ಇದೆ ಅಲ್ವಾ? ಈಗ ನನ್ನ ತಲೆಯಲ್ಲೂ ಸಾವಿರ ಇದೆ, ಆದರೆ ಕರ್ತನನ್ನು ನಂಬಿದ್ದೀನಿ. ಆತನ ಎಲ್ಲವನ್ನು ಸರಿ ಮಾಡುವನಾಗಿದ್ದಾನೆ ಅಂತ ನಂಬಿದ್ದೀನಿ ನಾನು.
ಕರ್ತನು ಖಂಡಿತವಾಗ್ಲೂ ಎಲ್ಲವನ್ನು ಸರಿ ಮಾಡ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ನಾನು ನಂಬಿದ್ದೀನಿ. ಅದು ಒಂದೇ ನಂಬಿಕೆ ನನ್ನನ್ನು ಜೀವಂತ ಇರಿಸಿದೆ. ಇಲ್ಲದಿದ್ದರೆ ನನಗೆ ಬದುಕುವಂಥ ಯಾವ ರೀತಿಯ ಒಂದು ಧೈರ್ಯ ಕೂಡ ನನ್ನಲ್ಲಿಲ್ಲ. ಆತನ ವಾಕ್ಯ ನನ್ನನ್ನು ಬಲಪಡಿಸಿದೆ. ಯಾಕಂದರೆ ನಮ್ಮನ್ನು ಭೂಮಿಗೆ ಕರೆದಾತನು ಆತನು ಅಲ್ವಾ. ಆಮೇಲೆ ನಾವು ಎಲ್ಲೋ ಸಿಕ್ಕಾಕೋತೀವಿ, ಒಬ್ಬರಿಗೊಬ್ಬರು ಸಿಕ್ಕಾಕೋತೀವಿ, ಒಂದೊಂದು ಸಂಬಂಧಗಳು ಬೆಳೀತದೆ ಅಷ್ಟೇ. ಆದರೆ ನಮ್ಮನ್ನು ಕರೆದಾತನು, ನಮ್ಮನ್ನು ನಂಬಿಗಸ್ತನಾಗಿ ನಡೆಸ್ತಿರುವ ಆತನನ್ನು ನಾವು ಯಾವತ್ತೂ ಮರೆಯಬಾರ್ದು. ಆತನಿಗಾಗಿ ಬದುಕೋಣ. ನಾವು ಖಂಡಿತವಾಗ್ಲೂ ನಾವು ಆತನ ಸೇವೆಯನ್ನು ಮಾಡೋರಾಗೋಣ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಕರ್ತನನ್ನು ನೋಡೋಣ, ನಾವು ಪ್ರಾರ್ಥನೆ ಮಾಡೋಣ. ಇವಾಗ ನಾವು ಇಷ್ಟೆಲ್ಲ ವಾಕ್ಯವನ್ನು ಕೇಳಿದ್ದೀವಿ. ಆತನು ನಮ್ಮನ್ನು ಹೊಸದು ಮಾಡ್ತಾನೆ ಅಂತ ಹೇಳಿದ್ದಾನೆ ಕರ್ತನು. ಆತನು ಹೊಸದು ಮಾಡಲಿ, ನಮ್ಮನ್ನು ಆತನ ದಾರಿಯಲ್ಲಿ ನಡೆಸ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. ಆ ರೀತಿಯಾಗಿ ದೇವರು ನಮ್ಮನ್ನು ಆ ರೀತಿ ಪ್ರತಿಯೊಬ್ಬೊಬ್ಬರು ನಡೆಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಈ ದಿನದಲ್ಲಿ ನಾವು ಕೇಳಿದ ಒಂದೊಂದು ವಾಕ್ಯಗಳು ಕೂಡ ನಮ್ಮನ್ನು ಆತನ ಬಲದಲ್ಲಿ ಹೆಚ್ಚಿಸಲಿ, ಆತನ ಅಭಿಷೇಕದಲ್ಲಿ ಹೆಚ್ಚಿಸಲಿ, ನಮ್ಮ ಕೊರತೆಗಳನ್ನು ನೀಗಿಸಲಿ. ನಾವು ಆತನಿಗಾಗಿ ಜೀವಿಸಲು ಕರ್ತನ ನಮಗೆ ಸಹಾಯ ಮಾಡಲಿ. ಕರ್ತನೊಬ್ಬನಿಗೆ ಮಹಿಮೆ ಸಲ್ಲಲಿ. ಈ ವಾಕ್ಯವನ್ನು ನಮಗೆ ಕೊಟ್ಟ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಘನಮಾನ ಮಹಿಮೆ ನಮ್ಮ ಕರ್ತನಾದ ಯೇಸುಗೊಬ್ಬರಿಗೆ ಯುಗ ಯುಗಾಂತರವರೆಗೂ ಸಲ್ಲಲ್ಪಡಲಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಂದು ಮಕ್ಕಳನ್ನು, ಪ್ರತಿಯೊಂದು ತಂದೆ ತಾಯಿಗಳನ್ನು, ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಕರ್ತನೆ ನೀನು ಆಶೀರ್ವದಿಸು. ಅಪ್ಪ, ನಿನ್ನಲ್ಲಿ ದೃಢವಾಗಲು ಕರ್ತನೆ ಅವರನ್ನು ಸಹ ಬಲಪಡಿಸು. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಯಾರ್ಯಾರು ನಿಜವಾಗ್ಲೂ ಕರ್ತನಲ್ಲಿ ಭರವಸೆ ಇಟ್ಟಿದ್ದಾರೋ, ಮನುಷ್ಯನಲ್ಲಿ ಅಲ್ಲ. ಯಾಕಂದರೆ ಮನುಷ್ಯ ಶಾಶ್ವತ ಅಲ್ಲ, ಕರ್ತನೊಬ್ಬನೇ ಶಾಶ್ವತ. ಆತನು ಇಂದು ನಾಳೆ ಎಂದೆಂದು ಮಾರ್ಪಾಡಾಗದ ದೇವರು. ಪ್ರಾರಂಭವೂ ಸಮಾಪ್ತಿಯೂ ಆತನೇ. ನಾವು ಆತನನ್ನು ಆತುಕೊಳ್ಳೋಣ, ಆತನಲ್ಲಿ ನಾವು ದೃಢವಾಗೋಣ, ಆತನಲ್ಲಿ ನಿರೀಕ್ಷೆ ಇಡೋಣ. ನಿಮ್ಮ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಲ್ಲವೂ ಆತನೊಬ್ಬನಿಗೇ ಸಲ್ಲಲ್ಪಡಲಿ. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಾವು ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಹಾಲೆಲೂಯ, ಗ್ಲೋರಿ ಟು ಜೀಸಸ್, ಪ್ರೇಸ್ ಟು ಜೀಸಸ್. ಓ ಶಿಖರ ಬಲಂತರ ಬಲ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿ. ಪವಿತ್ರ ಆತ್ಮರು ನಮ್ಮನ್ನು ಬಲಪಡಿಸಲಿ. ನಮ್ಮ ಬಲಹೀನತೆಗಳನ್ನು ಆತನು ನೀಗಲಿ. ಆತನು ನಮ್ಮನ್ನು ಹೊಸದಾಗಿ ಮಾಡ್ತೀನಿ ಅಂತ ವಾಗ್ದಾನದ ಪ್ರಕಾರ ನಮ್ಮೊಬ್ಬೊಬ್ಬರಲ್ಲೂ ಕರ್ತನು ಹಳೆದನ್ನು ತೆಗೆದು ಹೊಸದಾಗಿ ಮಾಡಲಿ. ಈ ಕ್ಷಣದಿಂದ ಇಷ್ಟರವರೆಗೂ ಯಾರು ಕರ್ತನ ದೃಷ್ಟಿಯಲ್ಲಿ ಅಪರಿಶುದ್ಧವಾಗಿದ್ದಾರೋ, ಯಾರು ತಪ್ಪುಗಳನ್ನು ಮಾಡಿದ್ದಾರೋ ಅವರೆಲ್ಲರನ್ನು ಕರ್ತನು ಕ್ಷಮಿಸಲಿ, ಪರಿಶುದ್ಧಪಡಿಸಿ ಆತನಿಗೆ ನಾವು ಯೋಗ್ಯವಾದ ಯಜ್ಞಗಳಾಗಿ ಸಮರ್ಪಿಸಲ್ಪಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಕರ್ತನು ನಮ್ಮನ್ನು ಬಲಪಡಿಸಲಿ, ಒಬ್ಬೊಬ್ಬರನ್ನು ಬಲಪಡಿಸಲಿ, ನಿಮ್ಮ ಕಷ್ಟಗಳನ್ನು ನೀಗಿಸಲಿ. ಕರ್ತನು ನಿಮ್ಮ ಸಮಸ್ಯೆಗಳಿಂದ ನಿಮ್ಮನ್ನು ಕರ್ತನು ಬಿಡುಗಡೆ ಕೊಡಲಿ. ನಿಮ್ಮಲ್ಲಿ ಕರ್ತನ ಧೈರ್ಯ, ಕರ್ತನ ಭಯ ಬರಲಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಅದರ ಪ್ರಕಾರ ನೀವು ಕರ್ತನ ಭಯದಲ್ಲಿ ಯಾವಾಗಲೂ ಇರುವವರಾಗಿರಿ, ಕರ್ತನಿಗಾಗಿ ನಡುಗುವವರಾಗಿರಿ. ಮನುಷ್ಯರಿಗೆ ನೀವು ಯಾವುದೇ ತೋರ್ಪಡಿಕೆಯನ್ನು ಮಾಡದಿದ್ದರೂ ಕರ್ತನ ಮುಂದೆ ನಿಮ್ಮ ಹೃದಯವನ್ನು ಬಿಚ್ಚಿ ಕರ್ತನ ಮುಂದೆ ಅರಿಕೆ ಮಾಡಿ ಕರ್ತನಿಗಾಗಿ ಜೀವಿಸಿ. ಪರಿಶುದ್ಧರೇ, ನಿಮಗೆ ಸ್ತೋತ್ರ ರಾಜ. ಅಪ್ಪ, ಈ ದಿನದಲ್ಲಿ ಕರ್ತನೆ ನಿನ್ನ ಚಿತ್ತದ ಪ್ರಕಾರ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನನಗೆ ಏನು ಗೊತ್ತಿಲ್ಲ ಕರ್ತನೆ, ಆದರೆ ನೀನು ಮಾತನಾಡಿದ್ಯಾ ಅಂತ ನಂಬ್ತೀನಿ. ಬಂದವರು ಸಮಾಧಾನದಿಂದ ಸಂತೋಷದಿಂದ ಹಿಂತಿರುಗುವಂತೆ, ದೇವರಾದ ನಿನ್ನನ್ನು ಆತುಕೊಂಡೇ ಇರುವಂತೆ, ಕರ್ತನೆ ಸದಾ ಕಾಲಕ್ಕೂ ದೇವರಾಗಿರುವ ನಿನ್ನನ್ನೇ ಆತುಕೊಂಡು ಹೋಗುವಂತೆ ಪವಿತ್ರಾತ್ಮ ದೇವರೇ ಸಹಾಯ ಮಾಡು. ಒಬ್ಬೊಬ್ಬರಲ್ಲಿ ಆತ್ಮನಾಗಿರುವ ನೀವು ಕರ್ತನೆ ಹೆಚ್ಚಾಗಲಿ. ಕರ್ತನೆ ನೀವು ಹೆಚ್ಚಲ್ಪಡಲಿ ರಾಜ. ಮನುಷ್ಯರು ನಾವು ತಗ್ಗಲ್ಪಡುವಂತೆ ಕರ್ತನೆ ನಮಗೆ ಬಲಪಡಿಸು. ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು ನೀಗಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೊಸದಾಗಿ ನಮ್ಮನ್ನು ಕರ್ತನೆ ಅಭಿಷೇಕದಿಂದ ತುಂಬಿಸು. ಹೊಸ ಅಭಿಷೇಕದಿಂದ ನಮ್ಮನ್ನು ತುಂಬಿಸು ಕರ್ತನೆ. ನಾವು ನಿನಗಾಗಿ ಕರ್ತನೆ ಪ್ರಕಾಶಿಸುವಂತೆ ರಾಜ. ಪವಿತ್ರಾತ್ಮ ದೇವರೇ ನಮ್ಮನ್ನು ಬಲಪಡಿಸಿ ಏಸಪ್ಪ. ನಿಮಗೆ ಕರ್ತನೆ ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು. ನಾವು ನಮ್ಮ ತಲೆಗೆ ಮೇಲೆ ಕೈ ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕರ್ತನ್ ನಮ್ಮಲ್ಲಿ ಸ್ಥಿರವಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಕರ್ತನ್ ನಮ್ಮಲ್ಲಿ ಸ್ಥಿರವಾಗಿರಲಿ. ಆತನು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನಿಂತಿರಲಿ. ಆತನು ನಮ್ಮನ್ನು ಸದಾ ಒಂದೊಂದು ಕ್ಷಣವು ಕೈ ಬಿಡದೆ ನಡೆಸಲಿ. ಯಾರನ್ನ ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡಲಾರೆ ಅಂತ ಹೇಳಿದ ದೇವರು ವಾಗ್ದಾನ ಮಾಡಿದ ಆತನು ಮಾತ್ರ ಅಲ್ಲ, ಆತನು ನಂಬಿಗಸ್ತನಾದ ದೇವರಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಆತನು ಸದಾ ಇರುವುದಕ್ಕಾಗಿ ಸ್ತೋತ್ರ. ಆತನು ನಮ್ಮನ್ನು ಕೈ ಹಿಡಿದು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಮ್ಮನ್ನು ಪೋಷಿಸಿ ಆತನ ಚಿತ್ತದ ಪ್ರಕಾರ ನಮ್ಮನ್ನು ಬಲಪಡಿಸಿ ಆತನ ಸೇವೆಯಲ್ಲಿ ಒಬ್ಬೊಬ್ಬ ಮಕ್ಕಳನ್ನು ಕರ್ತನೆ ಇಲ್ಲಿ ನೆರೆದಿರುವ ಒಬ್ಬೊಬ್ಬರನ್ನು ರಾಜ ನೀನು ಆಶೀರ್ವದಿಸಿ ಕಳಿಸಿ ರಾಜ. ಅವರಲ್ಲಿ ನಂಬಿಕೆಯನ್ನು ಹೆಚ್ಚಿಸು. ಯಾಕಂದರೆ ನಂಬಿಕೆಯನ್ನು ಹುಟ್ಟಿಸಿದ ಆತನು
ಪೂರೈಸುವ ಆತನು ನೀನೇ ಆಗಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲರ ಆತ್ಮಗಳು ಕರ್ತನೆ ಪವಿತ್ರ ಆತ್ಮದಿಂದ ತುಂಬಲಿ ರಾಜ, ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲಿ ಕರ್ತನೆ. ಯಾರಿಗಾದರೂ ಪ್ರಾರ್ಥನೆ ಮಾಡಿದ್ರು ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಆಗಲಿ ಕರ್ತನೆ. ನಿನ್ನ ಚಿತ್ತದ ಪ್ರಕಾರ ಪ್ರತಿಯೊಬ್ಬೊಬ್ಬರು ಪ್ರಾರ್ಥಿಸುವಂತೆ ಕರ್ತನೆ. ಪ್ರಾರ್ಥನೆ ಆತ್ಮವನ್ನು ಒಬ್ಬೊಬ್ಬರಿಗೂ ದಯಪಾಲಿಸು ರಾಜ. ಪ್ರಾರ್ಥನೆ ಆತ್ಮ ಎಲ್ಲರ ಮೇಲೆ ಇಳಿದು ಬರಲಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಮಯದಲ್ಲಿ ಅಪ್ಪ ನಿನ್ನ ಪರಿಶುದ್ಧಾತ್ಮರೇ ಪ್ರಾರ್ಥನೆ ಆತ್ಮ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಪ್ರಾರ್ಥನೆ ಆತ್ಮ ಇಳಿದು ಬರಲಿ. ಹಾಲೆಲೂಯ. ಓರಿ ಶಬರಿ ಖರಬಲ ಅಂತರಬಲ ಒಖರಬಲ ದೀರಬಲ ಶಿಬರ ಊರಿ ಬರ ಶಿಖರಂತರ ಬಲ ಶಾನದಿ ಖಬಲ ಉಖಬದ ಬಲ ಸಬರ ಬರಿ ಖಬಬಲ ಓಧಿಶರದ ಅಖರ ಮಂಥೂರಿ ಮಾದಲಿ ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನ್ನ ಮಕ್ಕಳನ್ನೆಲ್ಲರನ್ನು ಕರ್ತನೆ ನಮ್ಮೊಬ್ಬೊಬ್ಬರನ್ನು ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಒಬ್ಬೊಬ್ಬರನ್ನು ನಿನ್ನ ಆಶೀರ್ವಾದದಿಂದ ತುಂಬಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಒಬ್ಬೊಬ್ಬರನ್ನು ಕೂಡ ಕರ್ತನೆ ಅವರ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ನೋವಿನಿಂದ ನೀನು ಅಪ್ಪ ತಪ್ಪಿಸಿ ಕಾಪಾಡಿದಕ್ಕಾಗಿ ಸ್ತೋತ್ರ. ಅವರ ಹೃದಯಗಳನ್ನು ಸಂತೈಸಿದ ದೇವರೇ, ತಾಯಿಯಾಗಿ ಹೃದಯಗಳನ್ನು ಸಂತೈಸಿದ ದೇವರೇ ನಿನಗೆ ಸ್ತೋತ್ರ. ಕಣ್ಣೀರನ್ನು ಒರೆಸಿದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ಅಪ್ಪ. ಎಲ್ಲ ನಿನಗೆ ಮಹಿಮೆ, ಎಲ್ಲ ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ನಮ್ಮ ಪರಲೋಕ ತಂದೆ. ಆಮೇನ್. ಪ್ರೈಸ್ ಲಾರ್ಡ್.